Hallelujah. Once again, I greet you all in the name of the Lord Jesus Christ. It's such a great honor to worship the Lord and praise Him this evening. ಕೂಡಿ ಬಂದ ಎಲ್ಲರಿಗೂ ದೇವರಿಗೆ ನಾಮದಲ್ಲಿ ಮಹಿಮೆಯನ್ನು ಸಲ್ಲಿಸ್ತೇನೆ. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು. ಆತನು ಒಳ್ಳೆ ಕೃಪೆಗಳನ್ನು ನಮಗೆ ಸುರಿಸಿದ್ದಾನೆ. ನಾವು ಅತಿ ಶೀಘ್ರವಾಗಿ ನಾವು ಆರಾಧನೆ ಮಾಡುವ ಕಾಲಗಳಿಗೆ ಬಂದಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಯಾವತ್ತೂ ಮಾಡಿದ್ದಾನೆ. ಆತನ ದೋಷವಾದದ್ದು ಯಾವುದನ್ನು ಮಾಡೋದಿಲ್ಲ. ಆಮೆನ್. ಈ ಸಾಯಂಕಾಲ ವೇಳೆಯಲ್ಲೂ ನಾವೆಲ್ಲೂ ಕರ್ತನನ್ನು ಆರಾಧನೆ ಮಾಡತಕ್ಕಂತೆ, ಆತನ ಮಹಿಮೆಯಾದ ಸಾನ್ನಿಧ್ಯವನ್ನು ಅನುಭವಿಸತಕ್ಕಂತೆ, ಸೌಖ್ಯಗಳನ್ನು ಹೊಂದತಕ್ಕಂತೆ, ದೇವರ ಶಬ್ದವನ್ನು ಕೇಳತಕ್ಕಂತೆ ದೇವರು ಈ ಸಾಯಂಕಾಲ ವೇಳೆ ನಮಗೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಎಲ್ಲರ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Father in heaven, we thank you for this wonderful time, O God, Lord, as we have gathered to praise you, to worship you and to glorify your name. We pray that, Lord, your divine presence will hover over this place, and Lord, Lord, please help us to see your tangible presence, O God. We pray that let the glory be descending from the heaven, Lord, and touch each and everyone. We pray that this evening service be a great blessing to each and everyone who is seeing this and who will be re-watching this again, O God. We praise you, we give you all the glory. Lord, we give everything under your control. Let the Holy Spirit take over and minister in this place. In Jesus' name we pray, and the God's people said, Amen and Amen. We thank you, Lord. We praise your name. ಎಲ್ಲರ ಕಣ್ಣುಗಳು ಮುಚ್ಚುವಂತರಾಗಿ. Hallelujah, Lord. ಆತನ ಆರಾಧನೆಗೆ ಯೋಗ್ಯನಾದ ದೇವರು. Yeshua. ಆರಾಧನೆ ಮಾಡಿ ಯಾವ ಸ್ಥಳದಲ್ಲಾದರೂ ಸರಿ, ಆತನು ನಮ್ಮ ಆರಾಧನೆ ಮಧ್ಯದಲ್ಲಿ ಇಳಿದು ಬಂದು ನಮ್ಮ ಆರಾಧನೆ ಮಧ್ಯದಲ್ಲಿ ವಾಸ ಮಾಡೋ ದೇವರಿಗೆ ಬಾಯಿ ತೆಗೆಯುತ್ತ ಹೇಳ್ರಿ, ಅಪ್ಪ ಆರಾಧನೆ ನಿನಗೆ ಮಾತ್ರ, ನಿನ್ನಂತೆ ಬೇರೆ ದೇವರಿಲ್ಲಪ್ಪ ಸ್ವಾಮಿ. ಕರ್ತನ ಅದ್ಭುತಗಳನ್ನು ಮಾಡುವ ದೇವರೇ, ನಿನಗೆ ಮಾತ್ರ ನಮ್ಮ ಆರಾಧನೆ ಯೇಸುವೆ. ಎಲ್ಲ ಮಹಿಮೆಗೂ ಸ್ಥಿತಿಗೂ ಘನಕ್ಕೂ ಯೋಗ್ಯನು ನೀನು ಮಾತ್ರವಪ್ಪ. ಆಕಾಶದಲ್ಲೂ ಭೂಮಿಯಲ್ಲೂ ಕೊಟ್ಟಿರುವ ಒಂದೇ ಒಂದು ನಾಮ, ಆ ಯೇಸು ನಾಮ ನಾವು ಇವತ್ತು ಮೇಲೆತ್ತುವಂತರಾಗಿರೋಣ ಈ ಸಮಯದಲ್ಲಿ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನಮ್ಮ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. For you are great, you do miracles so great, there is no one else like you, there is no one else like you. For you are great, you do miracles so great, there is no one else like you, there is no one else like you. ಬರುವೆ ದೇವಾ ನಿನ್ನ ಸನ್ನಿಧಿಗೆ, ನಮ್ಮ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ನ ಸನ್ನಿಧಿಗೆ, ನಮ್ಮ ಕರಯದೊಂದಿಗೆ ನಿನ್ನನ್ನೇ ಎರಡು ಕಾಲದ ಚಲೋಣ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. For you are great, you do miracles so great, there is no one else like you, there is no one else like you. For you are great, you do miracles so great, there is no one else like you, there is no one else like you. நீ பெரியவர், அற்புதங்கள் செய்பவர், உம்மை போல யாரும் இல்லை, உம்மை போல யாரும் இல்லை. நீ பெரியவர், அற்புதங்கள் செய்பவர், உம்மை போல யாரும் இல்லை,
ಅದನ್ನು ಅರಿಕೆ ಮಾಡಬೇಕಾದ್ರೆ ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಕೊನೆ ಬಾರಿ ಹೇಳೋ, ನೀನು ಉನ್ನತ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. நீ பெரியவர், அற்புதங்கள் செய்பவர், உம்மை போல யாரும் இல்லை, உம்மை போல யாரும் இல்லை. நீ பெரியவர், அற்புதங்கள் செய்பவர், உம்மை போல யாரும் இல்லை, உம்மை போல யாரும் இல்லை. நீ உன்னத ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸುವಿರುವ ಸ್ಥಳ ಹೇಳಲಿಕ್ಕೆ ಸಾಧ್ಯಪ್ಪ, ನೀನು ಉನ್ನತನಾದ ದೇವರು. ಅದ್ಭುತಗಳನ್ನು ಮಾಡಲಿಕ್ಕೆ ಸಾಧ್ಯ ನಿನ್ನಿಂದ ಮಾತ್ರವಪ್ಪ. ನಮ್ಮ ಆಶ್ರಯ, ನಮ್ಮ ಭರವಸೆ, ನಮ್ಮ ಬಂಡೆ, ನಮ್ಮ ಕೋಟೆ ಎಲ್ಲ ನೀನೇ ಅಪ್ಪ. ಇರುವ ಸ್ಥಳಗಳಲ್ಲಿ ಒಂದೇ ಒಂದು ಸಾರಿ ಕೊನೆ ಬಾರಿ ಹೇಳೋಣ, ಉನ್ನತನಾದ ದೇವರೇ ನಿನಗೆ ಮಾತು ಆರಾಧನೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲಪ್ಪ. There's no one like you, Lord. ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು. ಈ ಪದ ನೀವು ಹಾಡಬೇಕಾದ್ರೆ ನಿಮಗೋಸ್ಕರ ಒಂದು ಅದ್ಭುತ. ನಿನ್ನ ಹೇಳ್ರಿ ಅಪ್ಪ, ನಿನ್ನ ಹಾಗೆ ಯಾರಿಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ. ಎಲ್ಲ ಮುಚ್ಚುವಂತ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಈ ಪದಗಳನ್ನು ಉಚ್ಚರಿಸಬೇಕಾ ಇರುವ ಸ್ಥಳಗಳಲ್ಲಿ ಆತ ಒಂದು ಮಹಿಮೆಯ ಪ್ರಭಾವ ಹೇಳೋಣ. ನೀ பெரியவர், அற்புதங்கள் செய்பவர், உம்மை போல யாரும் இல்லை, உம்மை போல. ಆ ಪರಿಸ್ಥಿತಿ ನೋಡಿ ಹೇಳೋಣ, நீ பெரியவர், அற்புதங்கள் செய்பவர், உம்மை போல யாரும் இல்லை, உம்மை போல யாரும் இல்லை. You are great, you do miracles so great, there is no one else. Oh shadarabalatiadala, there is no one else, no one like you. You are great, you do miracles so great, there is no one else like you, there is no one else like you. You are great, you do miracles so great, there is no one else like you. Shadanamalatiadala, there is no one else like you, Jesus. There is no one else like you, my Jesus. Put your hands together, for the Lord is good and His mercy endureth forever. You are great, you are great, oh God. Hallelujah. We bless your name, oh God. You're so mighty, you're so powerful. Lord, what is impossible for us? What looks completely no for us? But in your books it is yes, and it is possible, Lord. And we thank you because we are serving an almighty God, El Shaddai, one who can make everything possible. Father, as we are worshiping you and praising you and lifting up your name, oh God, we bring all our impossibilities and notions at your feet. We pray that, Lord, today is the day you will answer our prayers. Today is the day you will, Lord, bring redemption to all the chaos and the problems we are going through, Lord. We thank you, Lord, for you are great. You do miracles so great. There is no one else like you. There is no one else like you. All our heart and say, there is no one else like
you, Lord. We bless your name, Lord. We thank you, Jesus. Hallelujah. It is such a joy to worship the Lord because He fills us with His power and He fills us with the joy of the Holy Spirit. Amen. ಕರ್ತನ ವಾಕ್ಯ ಹೇಳುತ್ತದೆ, ಆತನೇ ನಮ್ಮ ಸೌಖ್ಯದಾಯಕನ, ಆತ ನಮಗೆ ಸೌಖ್ಯವನ್ನು ಕೊಡುವಂತ ದೇವರು. ಎಲ್ಲರೂ ಸೇರಿ ಹಾರುವ ಪಕ್ಷಿಯು ಕಾಯುವ ಹಾಗೆ ಎಂಬ ಹಾಡನ್ನಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. Put your hands together and sing with us. ಕೈಗಳು ತಟ್ಟಿ ಸಂತೋಷದಿಂದ Amen. Hallelujah. Amen. Hallelujah. Here we go together. ಹಾರುವ ಪಕ್ಷಿಯು ಕಾಯುವ ಹಾಗೆ ನಮ್ಮನ್ನು ಕಾಯುವ ಕರ್ತನೇ, ವೈರಿಯು ನನ್ನನ್ನು ಮುಟ್ಟದ ಹಾಗೆ ಆಧಾರವಾಗಿ ಇರುವವನೇ. ಹಾರುವ ಪಕ್ಷಿಯು ಕಾಯುವ ಹಾಗೆ ನಮ್ಮನ್ನು ಕಾಯುವ ಕರ್ತನೇ, ವೈರಿಯು ನನ್ನನ್ನು ಮುಟ್ಟದ ಹಾಗೆ ಆಧಾರವಾಗಿ ಇರುವವನೇ. ಪಾದೆ ನನ್ನ ತಗಲದಂತೆ ಗೂಢಾರವಾಗಿ ಇರುವವನೇ, ಪಾದೆ ನನ್ನ ತಗಲದಂತೆ ಗೂಢಾರವಾಗಿ ಇರುವ ಯಾವೇ 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 ರೊಫೆ ಯಾವೇ 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 ರೊಫೇಕ ಯಾವೇ ರೊಫೇಕ. Amen. ನನಗಾಗಿ ನೀನು ಬಲಿಯಾಗಿ ನಿನ್ನ ಜೀವವನ್ನು ನನಗೋಸ್ಕರ ಕೊಟ್ಟು ನಿನ್ನ ಗಾಯಗಳಿಂದ ನಮ್ಮನ್ನು ಸೌಖ್ಯಪಡಿಸಿದ ದೇವರಿಗೆ Amen. ನನಗಾಗಿ ನೀ ಬಲಿಯಾದೆ, ನನ್ನ ಜೀವಿತ ಬದಲಿಸಿದೆ. ನನಗಾಗಿ ನೀ ಬಲಿಯಾದೆ, ನನ್ನ ಜೀವಿತ ಬದಲಿಸಿದೆ. ನೀ ಹೊಂದಿದ ಗಾಯದಿಂದ ನಿರಂತರ ಸೌಖ್ಯವ ತಂದವರೇ, ನೀ ಹೊಂದಿದ ಗಾಯದಿಂದ ನಿರಂತರ ಸೌಖ್ಯವ ತಂದವರೇ. ಯಾವೇ 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 ರೂಪೇಕ ಯಾವೇ 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 ರೂಪೇಕ ಯಾವೇ ರೂಪೇಕ. Hallelujah. Oh. ಆತನ ಪುನರುತ್ಥಾನದ ಶಕ್ತಿಯಿಂದ ಎಲ್ಲ ಸತ್ತಂತ ಅವಸ್ಥೆಗಳ ಮೇಲೆ ಇವತ್ತೊಂದು ಜೀವ. ನಿನ್ನಾತ್ಮವು ನನ್ನಲ್ಲಿರುವುದರಿಂದ ಸತ್ತದೆಲ್ಲ ಬದುಕುವುದು. ನಿನ್ನಾತ್ಮವು ನನ್ನಲ್ಲಿರುವುದರಿಂದ ಸತ್ತದೆಲ್ಲ ಬದುಕುವುದು. ಜೀವಿಸುವ ನಿನ್ ಶಕ್ತಿಯಿಂದ ನನ್ನನ್ನು ಜೀವಿಸ ಮಾಡುವವನೇ, ಜೀವಿಸುವ ನಿನ್ನಾತ್ಮನಿಂದ ನನ್ನನ್ನು ಜೀವಿಸ ಮಾಡುವವನೇ. ಯಾವೇ 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 once again ಯಾವೇ 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 ರೊಫೇಕ ಯಾವೇ ರೊಫೇಕ. Hallelujah. ಇವತ್ತು ನೀವು ನಂಬಿಕೆಯಿಂದ ಇದನ್ನು ಹಾಡ್ತಾ ಇರಬೇಕಾದ್ರೆ ನೀವು ಯಾವುದೇ ಅವಸ್ಥೆಗಳು ಇರಬಹುದು, ಆದ್ರೆ ಇವತ್ತು ಒಂದು ಶುಭ ಸಂದೇಶ, ನೀವು ಸೌಖ್ಯವನ್ನು ಹೊಂದಿಕೊಳ್ತೀರಾ, ನಿಮಗೆ ಒಂದು ಸೌಖ್ಯ ಉಂಟಾಗುತ್ತೆ. Amen. ನನಗಾಗಿ ನೀ ಬಲಿಯಾದೆ, ನನ್ನ ಜೀವಿತ ಬದಲಿಸಿದೆ. ನಿಜವಾಗಲೂ ನನಗಾಗಿ ನೀ ಬಲಿಯಾದೆ, ನನ್ನ ಜೀವಿತ ಬದಲಿಸಿದೆ. ನೀ ಹೊಂದಿದ ಗಾಯದಿಂದ ನಿರಂತರ ಸೌಖ್ಯವ ತಂದೆ. ನೀ ಹೊಂದಿದ ಗಾಯದಿಂದ ನಿರಂತರ
ನಿರಂತರ ಸೌಖ್ಯವ ತಂದವನೇ ಯಾವೇ 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 ನೀ ಹೊಂದಿದ ಒಂದೊಂದು ಗಾಯಗಳಿಂದ ಅಪ್ಪ ಇವತ್ತು ನಾವು ಸೌಖ್ಯವನ್ನು ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ. 2000 ವರ್ಷಗಳ ಹಿಂದೆ ನಮಗೋಸ್ಕರ ಅಘೋರ ಶಿಲುಬೆಯಲ್ಲಿ ನೀನು ಬಲಿಯಾಗಿ ನಿನ್ನ ಜೀವವನ್ನು ತ್ಯಜಿಸಿ ನಮ್ಮನ್ನು ಅಪ್ಪಿಕೊಂಡೇ ಅಲ್ಲಪ್ಪ. ಓ ನೀನು ಹೊಂದಿದ ಆ ಒಂದೊಂದು ಗಾಯಗಳಿಗಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನೀ ಹೊಂದಿದ ಕಾಯದಿಂದ ನಿರಂತರ ಸೌಖ್ಯವ ತಂದವನೇ. ನೀ ಹೊಂದಿದ ಕಾಯದಿಂದ ನಿರಂತರ ಸೌಖ್ಯವ ತಂದವನೇ ಯಾವೇ 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 ರೊಫೇಕ ಯಾವೇ 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 ರೋಗದ ಮಧ್ಯದಿ ಎದ್ದೇಳು ಎಂದಿರುವೆ ಯೆಹೋವ ರಾಫ. ನನ್ನ ಸೌಖ್ಯವು ನೀನಾದೆ ರೋಗದ ಮಧ್ಯದಿ ಎದ್ದೇಳು ಎಂದಿರುವೆ ಯೆಹೋವ ರಾಫ. ನನ್ನ ಸೌಖ್ಯವು ನೀನಾದೆ ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ. ಇಂದು ನನ್ನಯ ಜೊತೆಯಲ್ಲೇ ಇರುವೆ. ಮುಂಬರುವ ದಿನದಲ್ಲೂ ನೀನಿರುವೆ. ಏಳುವಂತ ಬಿರುಗಾಳಿಯಲ್ಲಿ ನೀನೇ ನನ್ನ ಬಂಡೆಯು. ಉಕ್ಕುವಂತ ಅಲೆಗಳ ಮೇಲೆ ನಿನ್ ಪಾದದ ಗುರುತುಗಳೇ. ಏಳುವಂತ ಬಿರುಗಾಳಿಯಲ್ಲಿ
ಅಲೆಗಳ ಮೇಲೆ ನಿನ್ ಪಾದದ ಗುರುತುಗಳು எழும்பி வரும் புயல்களிலே நீரே எந்தன் கண்மலை பொங்கி வரும் அலைகள் மேலே உம் பாதத்தின் சுவடு எழும்பி வரும் புயல்களிலே நீரே எந்தன் கண்மலை பொங்கி வரும் அலைகள் மேலே உம் பாதத்தின் சுவடுகளே எழும்பி வரும் புயல்களிலே நீரே எந்தன் கண்மலை பொங்கி வரும் அலைகள் மேலே உம் பாதத்தின் சுவடுகளே ದೇವಕುಮಾರನಿಗೆ ಆರಾಧನೆ ನೀತಿಯ ರಾಜನಿಗೆ ಆರಾಧನೆ ಸಿಂಹಾಸನರೂಢನಿಗೆ ಆರಾಧನೆ ನೀತಿಯ ರಾಜನಿಗೆ ಆರಾಧನೆ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ ವರ್ಷಪಚ್ಚನ್ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ Hallelujah 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 ಮರಣವ ಜಯಿಸಿದವನಿಗೆ ಆರಾಧನೆ ಮೋಕ್ಷವ ನೀಡಿದವನಿಗೆ ಆರಾಧನೆ ಮರಳಿ ಬರುವಾತನಿಗೆ ಆರಾಧನೆ ಮಹಿಮೆಯ ರಾಜನಿಗೆ ಆರಾಧನೆ ಮರಣವ ಜಯಿಸಿದವನಿಗೆ ಆರಾಧನೆ ಮೋಕ್ಷವ ನೀಡಿದವನಿಗೆ ಆರಾಧನೆ ಮರಳಿ ಬರುವಾತನಿಗೆ ಆರಾಧನೆ ಮಹಿಮೆಯ ರಾಜನಿಗೆ ಆರಾಧನೆ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ ಯೇಸುವೇ ರಕ್ಷಕ ಯೇಸುವೇ 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 ರಕ್ಷಕ ಯೇಸುವೇ ರಕ್ಷಕ Hallelujah 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 ನಮ್ಮ ಜೀವಿತದ ಅಧಿಪತಿಯೇ, ನಮ್ಮ ಜೀವಿತದ ಶಾಶ್ವತವಾದ ಪ್ರೇಮಿಯಾದ ದೇವರೇ, ನಿನ್ನ ಮುಖವು ನಮಗೆ ಸಾಕಪ್ಪ. ನಿಮ್ಮ ಕರುಣೆ, ನಿಮ್ಮ ಪ್ರೀತಿ. ಓ ರಮನ ಶತಲ ರಬಾನ ಶಂದಲೆ ರಿಯಾಂ ತಲಮನ. No, 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 no.
ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಯೇಸುನಾಥ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಯೇಸುನಾಥ, ಅಗತ್ಯವೆಲ್ಲ ನೀ ತಾನೇ. ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀ ತಾನೇ. ಆಸೆಯಲ್ಲ ನೀನೇ ಅಯ್ಯ, ಮಾತ್ರವೇ ಅಗತ್ಯವೆಲ್ಲ ನೀನೇ. ಆಸೆಯಲ್ಲ ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಯೇಸುನಾಥ, ಅಗತ್ಯವೆಲ್ಲ ನೀನೇ. ರಕ್ಷಕನೇ ಯೇಸುನಾಥ, ಅಗತ್ಯವೆಲ್ಲ ನೀನೇ. ಅಗತ್ಯವೆಲ್ಲ ನೀನೇ. ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ಕೊನೆವರು ಹೇಳೋ ನನ್ನ ಯೇಸುವೇ, ಯೇಸುವೇ ಈ ನಾಮದಲ್ಲಿ ರಕ್ಷಣೆ, ಈ ನಾಮದಲ್ಲಿ ಬಿಡುಗಡೆ. ಈ ವರ್ಷಗಳಲ್ಲಿ ಈ ನಾಮವನ್ನು ಕರೆಯಬೇಕಾದ್ರೆ ಆತ್ಮಕ್ಕೆ ಬಿಡುಗಡೆ ಕೊಡುವ ದೇವರು. ರಕ್ಷಕ, ಯೇಸುವೇ ರಕ್ಷಕ, ಯೇಸುವೇ ರಕ್ಷಕ. Hallelujah, 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 hallelujah. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ನನ್ನ ಕಾಲು ಜಾರಿ ನಡೆದ ನನ್ನ ಜೀವದ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಹಗಲ ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಲದಂತೆ ಕಾಯುವ ನಿನ್ನ ಪ್ರೇಮ. ಹಗಲ ಸೂರ್ಯ ಬಾಧೆಯಾಗಲಿ, ರಾತ್ರಿ ಚಂದ್ರ ಬಾಧೆಯಾಗಲಿ, ತಗಲದಂತೆ ಕಾಯುವ ನಿನ್ನ ಪ್ರೇಮ. యేసయ్య, 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 ఓ యేసయ్య, 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 ನನ್ನ ದೇವರು ನೀನೇ, ನನ್ನ ತಂದೆ ನೀನೇ,
ನನ್ನ ತಂದೆ ನೀನೆ, ನನ್ನ ದೇವರು ನೀನೆ, ನನ್ನ ತಂದೆ ನೀನೆ ನೀನೆ. ಗಾಢಾಂಧಕಾರ ಕಣವಿಯ ನಾ ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಗಾಢಾಂಧಕಾರ ಕಣವಿಯ ನಾ ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡಬಾದೆ ಕಾಯುವ ನಿನ್ನ ಪ್ರೇಮ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡಬಾದೆ ಕಾಯುವ ನಿನ್ನ ಪ್ರೇಮ. యేసయ్య 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 యేసయ్యా 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 యేసయ్యಾ. ನಮ್ಮ ಒಳ್ಳೆಯ ತಂದೆಯೇ, ನಮ್ಮನ್ನು ಪ್ರೀತಿ ಮಾಡುವ ಒಳ್ಳೆಯ ತಂದೆಯೇ, ನಮ್ಮನ್ನು ಕೈ ಬಿಡದಿರುವ ಒಳ್ಳೆಯ ತಂದೆಯೇ. ಹೋರಿ ಮಾಮಾನ ಶದಲರಿ ಆಮ್ದಲವನ ಹೃದಯದಲ್ಲಿ ಕೈ ಇಟ್ಟು ಆತನ ಅಪ್ಪ ಅಂತ ಕೂಗಿ ಕರೆಯಿರಿ. ನಾವು ಅಧಿಕಾರದಿಂದ ಕರೆಯುವಂತ ಅಪ್ಪ, ನಾವು ಮಗನಾಗಿ ಮಗಳಾಗಿ ಪ್ರೀತಿಯಿಂದ ಕರೆಯುವ ನಮ್ಮ ಪರಲೋಕ ರಾಜ್ಯದ ತಂದೆ. ತಂದೆಯೇ ತಂದೆಯೇ ತಂದೆಯೇ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತಂದೆಯನ್ನು ನೋಡಿ ಕೂಗಿದಾಗ ಆ ತಂದೆ ತನ್ನ ಮುಖವನ್ನು ಮರೆಮಾಚಿಕೊಂಡನು. ಯೇಸುವನ್ನು ಒಬ್ಬನಾಗಿ ಒಂಟಿಗನಾಗಿ ಆ ಶಿಲುಬೆ ಮೇಲೆ ಬಿಟ್ಟನು. ಯಾಕಂದ್ರೆ ನಾನು ನೀನು ಒಂಟಿ ಆಗಬಾರದು ಅಂತ, ನಾನು ನೀನು ಒಂಟಿ ಆಗಬಾರದೆಂದು ಆ ಶಿಲುಬೆ ಮೇಲೆ ಒಂಟಿಯಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು. ಇವತ್ತು ತಂದೆ ನಿನ್ನನ್ನು ನೋಡಿ ಆತನ ಮುಖವನ್ನು ಮುಚ್ಚಲಿಲ್ಲ, ಆತ ನಿನ್ನನ್ನು ಕಾಣ್ತಾ ಇದ್ದಾನೆ. God is seeing you. God is seeing you. God is seeing you today. No matter what circumstances you are in, no matter which valley you are walking through, today I want to assure you that the Father is seeing you today. ಗಾಢಾಂಧಕಾರ ಕಣವಿಯ ನಾ ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಗಾಢಾಂಧಕಾರ ಕಣವಿಯ ನಾ ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆಯೇ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡಬಾದೆ ಕಾಯುವ ನಿನ್ನ ಪ್ರೇಮ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡಬಾದೆ ಕಾಯುವ ನಿನ್ನ ಪ್ರೇಮ. యేసయ్యా యేసయ్యా
ಭಾಷೆಗಳಲ್ಲಿ ರೀಮೆಮೆಮೆ ಸಿಕೆಲೆರಿಯಾನವ ಶಂದುಲಿಮನಾದಿಯಾನ ಅಲ್ಪಾರಗಕ್ಕನಾರಗನಗಡಗಸಿಯಾನ ಅಲ್ಪಾರಮಶಿಯಾಂದಲಮನ. ಇವತ್ತು ಕಾಣ್ತಾ ಇರುವ ನೀವೊಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿರುವ ಶಾಪಗಳು, ನಿಮ್ಮ ಜೀವಿತದಲ್ಲಿರುವ ಕಟ್ಟುಗಳನ್ನು ಹೊಡೆಯುವ ಈ ಸಂಜೆಯ ವೇಳೆಯಲ್ಲಿ ದೈವ ಶಕ್ತಿ ಅಭಿಷೇಕ ಎಲ್ಲ ನುಡಿಗಳಲ್ಲಿ ಮುರಿಯಲಿ. ಯೇಸುವೇ ನಿಮಗೆ ಸ್ತೋತ್ರಪ್ಪ. Praise your Lord. ಪರಿಶುದ್ಧನಾದ ದೇವರೇ, Holy Lord, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವರೇ. Lord, we thank you for this beautiful time. ನಿನ್ನ ಪಾದಪೀಠದಲ್ಲಿ ಮುಂತುನಾವರ್ತಿ ಅನೇಕ ವಿಷಯಗಳನ್ನು ನಿನ್ನ ಮುಂಭಾಗದಲ್ಲಿಟ್ಟು ನಾವು ಪ್ರಾರ್ಥಿಸುವುದಕ್ಕಾಗಿ ನಿನ್ನ ಕೃಪಾಸನದ ಬಳಿಗೆ ಬರ್ತಾ ಇದ್ದೇವೆ. Lord, we have come before your mercy seat, bringing our vindications, bringing our request unto you. ಕರ್ತನೇ, ಈ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ನಾವು ನಿಮ್ಮನ್ನು ಆರಾಧಿಸುವುದಕ್ಕೂ ನಿನ್ನನ್ನು ಸ್ತುತಿಸುವುದಕ್ಕೂ ನಿನ್ನ ನಾಮನ ಘನಪಡಿಸುವುದಕ್ಕೂ ದೇವರೇ ನೀನು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. Lord, we thank you for the wonderful time that you given to us to worship you in the first week of this month of June. ಕರ್ತನೆ, ಕಳೆದ ತಿಂಗಳೆಲ್ಲ ನೀನು ನಮ್ಮನ್ನು ಕಾದೆ ಈ ತಿಂಗಳಲ್ಲಿ ನಿನ್ನ ವಾಕ್ಯದ ಅನುಸಾರವಾಗಿ ನೀನು ನಮ್ಮನ್ನು ನಡೆಸುತ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ. Throughout the entirety of last month, you protected us, you took care of us, and according to your word, O Lord, we pray that this month also will be a blessing to each and every one of us. ಈ ದಿನದಲ್ಲಿ ಕೃತಜ್ಞತಾ ಸ್ತುತಿಯೊಟ್ಟಿಗೆ ನಾವು ನಿನ್ನ ಪಾದಪೀಠದಲ್ಲಿ ಬರ್ತಾ ಇದ್ದೇವೆ ಅಪ್ಪ. Lord, this day we are coming before your presence with thanksgiving and with praise. ಕರ್ತನೆ, ನೀನೇ ಮಹತ್ ಕಾರ್ಯಗಳನ್ನು ಮಾಡು. Lord, you alone do great things. ಅದ್ಭುತ ಕಾರ್ಯಗಳನ್ನು ಮಾಡು. You alone do miracle wonder ನಿನ್ನ working ಅದ್ಭುತದ things. ಹಸ್ತ ಈ ದಿನದಲ್ಲಿ ಚಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. Let your hand of miracle move in this place. ಕರ್ತನೆ, ಈ ದಿನದಲ್ಲಿ ರಾತ್ರಿ ವೇಳೆಯಲ್ಲಿ ನಿನ್ನ ಮಕ್ಕಳು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಇವರ ಮನೆಗಳಲ್ಲಿ ದೈವ ಪ್ರಸನ್ನತೆ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. Lord, we pray that this evening as your people are watching us online and they're gathering to pray, we pray that the Spirit of the Lord will come in the places that they are. ಈ ದಿನದಲ್ಲಿ ನಿನ್ನ ನಾಮದ ಮಹಿಮೆಯನ್ನು ನಿನ್ನ ಜನರು ಕಾಣಲಿ ದೇವರೇ. Lord, let this day, let your people see the glory in your name. ಓ, ನಾವು ಈ ದೇಶಗಳಿಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ. Lord, we pray for the nations. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. Lord, we pray for the families. ನಿನ್ನ ಕನಿಕರದ ಹಸ್ತ ಅವರ ಮೇಲೆ ಇಳಿಯಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. Lord, we pray that your compassionate, gracious hand will be bestowed upon them. ಈ ಈವ್ನಿಂಗ್ ಸರ್ವಿಸ್ ಅವರ ಜೀವಿತಗಳಲ್ಲಿ ದೊಡ್ಡ ಆಶೀರ್ವಾದವನ್ನ ಬರಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. Lord, we pray that this evening service will bring forth multitudes of blessing in their lives. ನೀನು ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ. Thank you for doing that. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, In Jesus' name we pray. ಎಲ್ಲರ ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಆಮೆನ್. Everybody said aloud, amen. ಮತ್ತೊಂದು ಆವರ್ತಿ ನಿಮ್ಮನ್ನೆಲ್ಲರನ್ನ ಬೇಗ ಬರುತ್ತೇನೆ ಎಂದು ವಾಗ್ದಾನ ಮಾಡಿದ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಈವ್ನಿಂಗ್ ಸರ್ವಿಸ್ಗೆ ನಾನು ನಿಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. I welcome each and every one of you on the second coming of our Lord and Savior Jesus Christ to this wonderful evening service. ಈ ರಾತ್ರಿ ವೇಳೆಯಲ್ಲಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾನೆ. This evening, God will bless you. ದೇವರು ನಿಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಆತನ ಮಾಡಲಿಕ್ಕಾಗಿ ಹೋಗ್ತಾನೆ. God is going to do great things in your life. ದೇವರು ಕಳೆದ ದಿವಸಗಳಲ್ಲಿ, ಕಳೆದ ವಾರಗಳಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ದೇವರು ಸಿದ್ಧಿಗೆ ತಂದನು. Throughout the past week, throughout the past days, God has brought glorious things in each and every one of our lives. ಈ ದಿನದಲ್ಲೂ ದೇವರು ಆತನು ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ. Even this day, He is going to do great things in our midst. ಆದ್ದರಿಂದ ನಿರೀಕ್ಷೆಯೊಟ್ಟಿಗೆ ದೇವರ ಸಮ್ಮುಖದಲ್ಲಾಗಿರೋಣ. That is why let us sit in His presence with great expectation. ಈ ವಾರಗಳಲ್ಲಿ ವಿಶೇಷವಾದಂತ ಕೂಟಗಳ ಕುರಿತಾದ ಮಾಹಿತಿಯನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳುತ್ತೇನೆ. I would like to share special announcements for this week. ಪ್ರತಿದಿನ ನಮ್ಮ ಹಿರಿಯ ಬೋಧಕರು ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ಬಿಸ್ನೆಸ್ಗಳಿಗಾಗಿ, ಕೆಲಸ ಕಾರ್ಯಗಳಿಗಾಗಿ ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. Every day our senior pastor is praying for you, your family, your children, your business and your work. ಅದು ಮಾತ್ರವಲ್ಲ, ಪ್ರತಿದಿನ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬಿನ ಪೇಜಿನಲ್ಲಿ, ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ವರ್ಷಿಪ್ ಸೆಂಟರ್ನ ಪೇಜಿನಲ್ಲಿ ಹೀಗೋ ನಮ್ಮ ಹಿರಿಯ ಬೋಧಕರು ನಿಮಗಾಗಿ ಪ್ರತಿದಿನ ಉಪದೇಶ ಮಾಡುವುದಕ್ಕೂ, ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೂ, ನಿಮಗಾಗಿ ಪ್ರಾರ್ಥಿಸುವುದಕ್ಕೂ
ನಮ್ಮ ಹಿರಿಯ ಬೋಧಕರು ಮಾಧ್ಯಮಗಳ ಮುಖಾಂತರ ನಿಮ್ಮನ್ನು ತಲುಪ್ತಾ ಇದ್ದಾರೆ. Not only that, through our Facebook and through our YouTube channels, our senior pastor is coming every day at 10 a.m. in the morning and 7 in the evening. He's bringing the word for you and your family. ಅದರಲ್ಲಿ ಪಾಲ್ಗಾರರಾಗಿ ಆಶೀರ್ವಾದವನ್ನು ಹೊಂದುತ್ತಿರುವಂತ ಎಲ್ಲ ದೇವರ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ And ಹೇಳುತ್ತೇನೆ. I praise God for everybody who's taking part in those meetings and being blessed. ಅದೇ ರೀತಿಯಲ್ಲಿ ತಪ್ಪದಂತೆ ನಿರಂತರವಾಗಿ ವೀಕ್ಷಿಸಿ ದೇವದಾಸರು ತಮ್ಮ ಹೃದಯದಲ್ಲಿ ದೇವರಿಟ್ಟಂತ ವಚನಗಳು ನಿಮ್ಮ ಬಳಿಯಲ್ಲಿ ಸಾರಿ ಹೇಳಬೇಕಾದ್ರೆ ಅದನ್ನ ಗಮನವಿಟ್ಟು ಕೇಳಿ ಅದರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾಗಿ ಅಪೇಕ್ಷಿಸ್ತೇನೆ. That is why I request none of you to miss out on this. And every word that is put in the hearts of our senior pastor through the Holy Spirit, he is sharing with you. So I request you to be a participant of it. ಅದು ಮಾತ್ರವಲ್ಲ, ಪ್ರತಿದಿನ ನಾವು ವಿಕ್ಟರಿ FM ಬಾನುಲಿ ಕಾರ್ಯಕ್ರಮದ ಮುಖಾಂತರ ಬೆಳಗ್ಗೆ 5 ಗಂಟೆಗೆ ಮತ್ತು ಸಂಜೆ 8:15ಗೂ ನಿಮ್ಮನ್ನು ನಾವು ತಲುಪುತ್ತಾ ಇದ್ದೇವೆ. Not only that, every day at morning 5 o'clock and at 8:45 we are coming through Victory FM. ಮುಂಜಾನೆ ಆರಂಭಿಸಬೇಕಾದ ದಿನವನ್ನು ನಾವು ಕೊನೆಗಾಣಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆ, ವಾಕ್ಯ, ಆರಾಧನೆಗಳಲ್ಲಿ ನಾವು ಕೊನೆಗಾಣಿಸಬೇಕು ಎಂಬುವಂತ ಆರಂಭಿಸಬೇಕು ಎನ್ನುವಂಥ ಉದ್ದೇಶದ ಪೂರ್ವಕವಾಗಿ ಇಗೋ ನಮ್ಮ ಸಭೆಯ ಹಿರಿಯ ಬೋಧಕರ ವತಿಯಿಂದ ನಿಮ್ಮ ಮನೆಗಳನ್ನು ನಮ್ಮ ಬಾನುಲಿ ಕಾರ್ಯಕ್ರಮದಿಂದ ತಲುಪೋದು ಮಾತ್ರವಲ್ಲ, ಪ್ರತಿದಿನ ಮುಂಜಾನೆ ನಿಮಗೆ ಬೇಕಾದ ಆಲೋಚನೆಯನ್ನು ಹಿರಿಯ ಬೋಧಕರು ಬಾನುಲಿ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದಾರೆ. Through the burden that is given to our senior pastor, we are bringing forth this Victory FM every day so that you begin your day and you finish the day with the word of God and with prayer. ಆದ್ದರಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗಾರರಾಗಿ ಅದರ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳಬೇಕಾಗಿ ಅಪೇಕ್ಷಿಸ್ತೇನೆ. That is why I request all of you to tune in to Victory FM and be a blessing. ಈಗ ಬಹಳ ಸಂತೋಷಕರವಾದಂತ ಒಂದು ಕಾರ್ಯ, Another great joy. ನಾ ಪ್ರತಿ ವಾರ ನಾವು ಪ್ರಾರ್ಥಿಸ್ತಾ ಇದ್ವಿ, ಕರ್ತನೇ ನಿನ್ನ ಆಲಿಕ್ಕೆ ಬಂದು ಪ್ರಾರ್ಥಿಸುವುದಕ್ಕೆ ನಮಗೆ ಕೃಪೆಯನ್ನು ದಯಪಾಲಿಸು ಎಂಬುದಾಗಿ. Every week we were praying, God, open up the churches so that we can come and worship your name. ದೇವರ ಕೃಪೆಯಿಂದ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಾನೆ. By the grace of God, God has heard our prayers. ಈಗ ಸರ್ಕಾರದ ವತಿಯಿಂದ ಈಗ ನಿಯಮವನ್ನು ಜಾರಿಗೊಳಿಸಿದ್ದಾರೆ. ಎಲ್ಲ ಧಾರ್ಮಿಕವಾದಂಥ ಸ್ಥಳಗಳನ್ನು ತೆರೆದು ಬರಬೇಕು, ಜನರಿಗೆ ಆರಾಧಿಸುವುದಕ್ಕಾಗಿ ಸ್ವಾತಂತ್ರ್ಯವನ್ನು ಉಂಟು ಮಾಡಿಕೊಡಬೇಕು ಎನ್ನುವಂಥ ಷರತ್ಬದ್ಧವಾದಂಥ ನಿಯಮಗಳ ಮುಖಾಂತರವಾಗಿ ಮುಂದಿನ ಭಾನುವಾರ ನಾವು ಕರ್ತನ ಮೇಜಿನೊಟ್ಟಿಗೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ದೇವರನ್ನ ಆರಾಧನೆ ಮಾಡಲಿಕ್ಕಾಗಿ ದೇವರ ಆಲಯದಲ್ಲಿ ನಾವು ಕೂಡಿ ಬರ್ತಾ ಇದ್ದೇವೆ. According to the rules and guidelines given by the government, so that the people of God will come to the house of God freely and worship Him, they've opened the places. So next week we're all coming together, joining along with the Holy Communion. We're going to come and worship the Lord. ಆದ್ದರಿಂದ ಮುಂದಿನ ವಾರ ನೀವು ಬರಬೇಕಾದ್ರೆ ಸಂತೋಷವಾಗಿ ಕರ್ತನ ಸಮ್ಮುಖದಲ್ಲಿ ಆರಾಧಿಸುವುದಕ್ಕೂ ದೇವರನ್ನು ಸ್ತುತಿಸುವುದಕ್ಕೂ ದೇವರ ನಾಮವನ್ನು ಕೊಂಡಾಡುವುದಕ್ಕೂ ನೀವು ಆಲಯದಲ್ಲಿ ಕೂಡಿ ಬರಬಹುದು. That is why next week when you're coming with great joy to be a participant of the worship, to be a participant of the word, to take part in the Holy Communion with a burden, with that thirst, I request all of you to come with that great joy. ಅದು ಮಾತ್ರವಲ್ಲ, ಕೆಲವೊಂದು ನಿಯಮಗಳನ್ನು ಸರ್ಕಾರದ ವತಿಯಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತೇನೆ, ಅದನ್ನು ನೀವು ಕೇಳಬೇಕಾಗಿ ಅಪೇಕ್ಷಿಸ್ತೇನೆ. And not only that, the government has given us certain rules and guidelines. I would like to proclaim it to you right now. ಸಭೆ ನಾವು ಸರ್ಕಾರದ ನಿಯಮಗಳನ್ನು ನಾವು ಪಾಲಿಸುವುದು ನಮ್ಮ ಜವಾಬ್ದಾರಿಯಾಗಿರೋದ್ರಿಂದ ಅದನ್ನು ನಿಮಗೂ ಸಹ ಅರಿವನ್ನು ಉಂಟು ಮಾಡಿಸುವುದು ನಮ್ಮ ಕರ್ತವ್ಯವಾಗಿರೋದ್ರಿಂದ ದಯವಿಟ್ಟು ನಿಯಮಗಳನ್ನು ಪಾಲಿಸಿಕೊಳ್ಳಬೇಕಾಗಿ ನಾವು ಅಪೇಕ್ಷಿಸ್ತೇವೆ. It is the responsibility of the church to obey and follow the rules that is given by the government, and it is also our rules to give these guidelines to you. ನಾನು ಮೊದಲನೇದಾಗಿ ಸರ್ವಿಸ್ ಟೈಮಿಂಗ್ಸ್ ಅನ್ನು ನಿಮ್ಮ ಮುಂದೆ ಹೇಳುತ್ತೇನೆ. First, I would like to share the service timings. ಮುಂಜಾನೆ 6:30 ಇಂದ 8 ಗಂಟೆವರೆಗೂ ಮೊದಲನೇ ಸರ್ವಿಸ್ ಆಗಿರುತ್ತೆ. From next week onwards, first service will be beginning from 6:30 to 8 in the morning. ಎರಡನೇ ಸರ್ವಿಸ್ 8:30 ಇಂದ 10 ಗಂಟೆವರೆಗೂ. Second service will begin at 8:30 a.m. to 10 a.m. ಅನಂತರವಾಗಿ ಮೂರನೇ ಸರ್ವಿಸ್ 10:30 ಇಂದ 12 ಗಂಟೆವರೆಗೂ. And third service will start at 10 o'clock till 12 o'clock. ಮೂರನೇ ಸರ್ವಿಸು 10:30 ಇಂದ 12 ಗಂಟೆವರೆಗೂ ನಾವು ಮೂರನೇ ಸರ್ವಿಸ್ ಅನ್ನ ಆರಂಭಿಸ್ತೇವೆ. Third service will begin at 10:30 to 12 o'clock. ಈಗ ಸಮಯದ ಪರಿಮಿತಿಯನ್ನು ನಾವು ಬಹಳ ಕಡಿಮೆ ಮಾಡಿದ್ದೇವೆ. We have cut short the timings of our service. ಕಾರಣ ಸರ್ಕಾರ ನಮಗೆ ಕೊಡಲ್ಪಟ್ಟಂತ ನಿಯಮಗಳಲ್ಲಿ ಸಮಯವೂ ಸಹ ಒಳಗೊಂಡಿರೋದ್ರಿಂದ ಅದರಿಂದ ನಾವು 1.5 ಗಂಟೆಗಳ ಒಳಗಡೆ ನಾವು ಸರ್ವಿಸ್ಗಳನ್ನು ಕೊನೆಗಾಣಿಸ್ತೇವೆ. Because of the guidelines that is given to us by the government, we had to cut short our timings also. That is why we are conducting 1.5 hour services. ತೆಲುಗು
ತೆಲುಗು ಸರ್ವಿಸ್ 6 ಗಂಟೆಯಿಂದ 7:30ವರೆಗೂ. Telugu service will start at 6 o'clock in the morning till 7:30. ಇಂಗ್ಲಿಷ್ ಸರ್ವಿಸ್ 8 ಗಂಟೆಯಿಂದ 9:30ವರೆಗೂ. English service will begin at 8 a.m. to 9:30 a.m. ಮಲಯಾಳಂ ಸರ್ವಿಸ್ 10 ಗಂಟೆಯಿಂದ 11:30ವರೆಗೂ. Malayalam service will take place at 10 a.m. to 11:30 a.m. ಅನಂತರವಾಗಿ ಈವ್ನಿಂಗ್ ಸರ್ವಿಸ್ ಯಥಾ ಪ್ರಕಾರವಾಗಿ 6 ಗಂಟೆಗೆ ಆರಂಭಿಸುತ್ತದೆ. And as usual, evening service will begin at 6 o'clock. ಆದ್ದರಿಂದ ಯಾರು ತಪ್ಪಿಸಿಕೊಳ್ಳದಂತೆ ಆರಾಧನೆಗಳಲ್ಲಿ ಬಂದು ಪಾಲ್ಗಾರಾಗಬೇಕಾಗಿ ಅಪೇಕ್ಷಿಸ್ತೇನೆ. That is why I request none of you to miss out on this and come and be a participant of the worship. ನೀವು ಆರಾಧನೆಗೆ ಬರಬೇಕಾದ್ರೆ ಕೆಲವೊಂದು ಕಾರ್ಯಗಳನ್ನು ನೀವು ಗಮನಿಸಿಕೊಳ್ಳಬೇಕು. When you're coming to the worship, when you're coming to the church, you have to understand few things. ನೋಡ್ರಿ, ಆಲಯದಲ್ಲಿ ಅನೇಕ ವಿಧವಾದಂತ ಕ್ರಮಗಳನ್ನು ನಾವು ಸಭೆಯ ವತಿಯಿಂದಲೂ ಸಹ ಹಮ್ಮಿಕೊಂಡಿದ್ದೇವೆ. As per the church, we have taken many restrictions and rules. ಒಂದನೇದಾಗಿ ನೀವು ಆಲಯಕ್ಕೆ ಬರಬೇಕಾದ್ರೆ ನೀವು ಒಳಗಡೆ ಬರುವುದಕ್ಕಿಂತ ಮುಂಚೆಗಡೆ ಹೊರಗಡೆ ನಿಮ್ಮ ಕೈಗಳನ್ನು ತೊಳೆಯಬೇಕು. Number one, before you enter to the church in the hall inside, you have to wash your hands outside. ಎರಡನೇದಾಗಿ ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ಬೇಕು. Number two, you have to sanitize your hands. ಅನಂತರವಾಗಿ ಮೂರನೇದಾಗಿ ನಮ್ಮ ರಿಸೆಪ್ಷನ್ ಟೀಮ್ ಅವರು ನಿಮ್ಮನ್ನ ಅವರ ಟೆಂಪರೇಚರ್ ಅನ್ನು ಚೆಕ್ ಮಾಡ್ತಾರೆ. Number three, our reception members or our church team will check your temperature. ನಾಲ್ಕನೇದಾಗಿ ಆಲಯದ ಒಳಗಡೆ ಬರುವಂತ ಪ್ರತಿಯೊಬ್ಬರಿಗೂ ಮಾಸ್ಕ್ ಮ್ಯಾಂಡೇಟರಿ ಆಗಿರುತ್ತದೆ. ನಿರ್ಬಂಧವಾಗಿ ಪ್ರತಿಯೊಬ್ಬರು ಮಾಸ್ಕ್ ಅನ್ನು ಧರಿಸಿಕೊಂಡು ಬರಲೇಬೇಕು. Number four, everybody who is coming inside the church must wear their mask. It is mandatory. ಅದು ಮಾತ್ರವಲ್ಲ, ನಮ್ಮ ಸಭೆಯ ರಿಸೆಪ್ಷನ್ ಟೀಮ್ ಅವರು, ನಮ್ಮ ಸಭೆಯ ಲೀಡರ್ಸು ಎಲ್ಲರೂ ಸಹ ನಿಮ್ಮನ್ನ ಆರಾಧನೆಯಲ್ಲಿ ನಿಮ್ಮನ್ನು ಯಾವ ರೀತಿ ಒಟ್ಟಾಗಿ ಒಳಗಡೆ ಸೇರಿಸಬೇಕು ಎನ್ನುವಂಥ ಕ್ರಮಗಳನ್ನು ಅನುಸರಿಸಿನೇ ನಿಮ್ಮನ್ನ ಆಲಯದ ಒಳಗಡೆ ಬಿಡುವಂಥದ್ದು. Not only that, our ushers team and our elders have all taken this collective decision to bring all of you together inside the church. ಇದೆಲ್ಲ ಸರ್ಕಾರದ ನಿಯಮಗಳು. These are the rules given by the government. ಅದು ಮಾತ್ರವಲ್ಲ, ಗಮನಿಸ್ಕೊಳ್ರಿ, 65 ವರ್ಷದ ಮೇಲ್ಪಟ್ಟು ಮತ್ತು 10 ವರ್ಷದ ಕೆಳಗಡೆ ಇರುವಂತ ಯಾವ ಮಕ್ಕಳನ್ನು ದೊಡ್ಡವರನ್ನು ನೀವು ಕರೆತರಬಾರದು. Old people who are above the age of 65 and small people who are below the age of 10 are not supposed to come. ಸಂಡೇ ಸ್ಕೂಲ್ ಯಾವುದು ಇರುವುದಿಲ್ಲ. There will be no Sunday school. ಅದು ಮಾತ್ರವಲ್ಲ, ನೀವು ಒಂದು ಕಿಡ್ನಿ ಪೇಷಂಟ್ ಆಗಿದ್ರೆ, ನಿಮಗೆ ಹಾರ್ಟ್ನಲ್ಲಿ ತೊಂದರೆಗಳಿರುವುದಾದರೆ, ಲಿವರ್ನಲ್ಲಿ ಅಥವಾ ಶ್ವಾಸಕೋಶಗಳಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಅಸ್ವಸ್ಥತೆಗಳಿರುವುದಾದರೆ, ದಯವಿಟ್ಟು ನೀವು ಆರಾಧನೆಗೆ ಬರುವುದನ್ನು ನೀವೇ ನಿಮ್ಮ ಮನೆಗಳಲ್ಲಿ ಉಳಿದು ಆನ್ಲೈನ್ಗಳ ಮುಖಾಂತರವಾಗಿ ಆರಾಧನೆಗಳಲ್ಲಿ ಭಾಗವಹಿಸಬೇಕು. If you have any kind of kidney problem, if you have any kind of liver problem, or if you have any respiratory problems or cold or fever, I request you to refrain from coming and be a participant of our service at your homes through online service. ಹೌದು, ಆಲಯಕ್ಕೆ ಬಂದಾಗ ಪ್ರಾರ್ಥನೆಗಳನ್ನು ಕೇಳಿ ದೇವರು ಅದ್ಭುತ ಮಾಡ್ತಾರೆ. Yes, when you come to the church, God will listen to your prayer and He will heal you. ಆದರೆ ಸರ್ಕಾರದ ನಿಯಮಗಳಾಗಿರೋದ್ರಿಂದ ನಾವು ಅದನ್ನು ಅನುಸರಿಸಬೇಕಾಗಿರೋದು ನಮ್ಮ ಕರ್ತವ್ಯ. But since it's the rules given by the government, it is our petition to abide to it. ಅದು ಮಾತ್ರವಲ್ಲ, ನೀವು ಸಮಯಕ್ಕಿಂತ ಮುಂಚೆ, ನೀವು ಆರಾಧನೆ ಸಮಯಕ್ಕಿಂತ ಮುಂಚೆ ನೀವು ಆರಾಧನೆಗಳಲ್ಲಿ ಬಂದು ಪಾಲ್ಗಾರಾಗಬೇಕು. That not only that, you are supposed to come early to be a part of the service. ಒಂದು ಪಕ್ಷ ಆರಾಧನೆಯಲ್ಲಿ ನೀವು ತಡವಾಗಿ ಬಂದು ಹಾಲ್ಗಳೆಲ್ಲ ಫಿಲ್ ಆದರೆ ನಿಮ್ಮನ್ನು ಆ ಸರ್ವಿಸ್ನ ಒಳಗಡೆ ನಾವು ಬಿಡೋದಿಲ್ಲ. If by chance if you have come late and the service is completely packed, the seating arrangements are completely packed, means we will not allow you inside. ನೀವು ನಂತರದ ಸರ್ವಿಸ್ಗಳಲ್ಲಿ ಬಂದು ಪಾಲ್ಗಾರಾಗಬೇಕು. You have to come and attend the following services. ಆದ್ದರಿಂದ ನೀವು ಮುಂಚಿತವಾಗಿಲೇ ನೀವು ಆರಾಧನೆ ಒಳಗಡೆ ಬರಬೇಕಾಗಿ ದೇವರ ನಾಮದಲ್ಲಿ ನಾನು ಅಪೇಕ್ಷಿಸ್ತೇನೆ. That is why I urge all of you to come early. ಅದಕ್ಕಿಂತ ನಿಮಗೆ ಹೆಚ್ಚಾದಂಥ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ದಯವಿಟ್ಟು ನಮ್ಮ ಪ್ರೇಯರ್ ಲೈನ್ಗಳಿಗೆ ಕಾಲ್ ಮಾಡ್ರಿ. ಇಲ್ಲದಿದ್ದರೆ ನಿಮ್ಮ ಏರಿಯಾ ಪಾಸ್ಟರ್ಗಳನ್ನು ಭೇಟಿ ಮಾಡಿ ನೀವು ಅವರ ಹತ್ರ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಾಗಿ ಅಪೇಕ್ಷಿಸ್ತೇನೆ. If you want more information about this, I request you to call our pastors or our area leaders. They will guide you with it. ಅದು ಮಾತ್ರವಲ್ಲ, ಈಗ ನೀವು ಫೋನ್ ಪೇ ಮತ್ತು ಗೂಗಲ್ ಪೇ ಮುಖಾಂತರವಾಗಿ ನೀವು ಸ್ತೋತ್ರ ಕಾಣಿಕೆಯನ್ನು ಸಲ್ಲಿಸುವುದಕ್ಕಾಗಿ ಈಗ ನಿಮ್ಮ QR ಕೋಡ್ ಎನ್ನುವಂಥದ್ದು ಹೊಸ ನಂಬರನ್ನು ನಮ್ಮ ಸಭೆಯ ವತಿಯಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. On behalf of our church, we are releasing a new QR code for your online payment through Google Pay and Phone Pay. 95354877 9535487777. The number is 9535487777. ಇನ್ನು ಮೇಲೆ ಇದ್ರ ಮುಖಾಂತರವಾಗಿ ನೀವು
ಆನ್ಲೈನ್ಗಳ ಮುಖಾಂತರ ಸ್ತೋತ್ರ ಕಾಣಿಕೆಯನ್ನ ಸಲ್ಲಿಸಬಹುದಾಗಿರುತ್ತದೆ. From following weeks onwards, you can pay your, give your offering and sow your seeds to this number. ಆದುದರಿಂದ ಗಮನಿಸ್ಕೊಳ್ರಿ, ಮುಂದಿನ ವಾರ ನೀವು ಆಲಯಕ್ಕೆ ಬರಬೇಕಾದ್ರೆ ನಮ್ಮ ರಿಸೆಪ್ಷನ್ ಟೀಮ್ ಅವರು ಮತ್ತು ಪಾಸ್ಟರ್ಸ್ ಯಾವ ಕ್ರಮವನ್ನು ನಿಮಗೆ ಹೇಳ್ತಾರೋ ಅದೇ ಕ್ರಮವನ್ನು ಅನುಸರಿಸಿ ನೀವು ದಯವಿಟ್ಟು ನೀವು ಶಾಂತರಾಗಿ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳಬೇಕು. ಕಾರಣವೇನೆಂದರೆ ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸುವುದರಿಂದ ದಯವಿಟ್ಟು ನೀವು ಅನುಸರಿಸ್ಬೇಕು. 12 ವಾರ ಆಯ್ತು ನಾ ಬಂದು, ಈಗ ಬಂದಾಗ ಇಷ್ಟು ಕಂಡೀಷನ್ಸ್ ಆಗ್ತಾ ಇದ್ದಾರೆ ಅಂತ ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ. ಇದು ಸರ್ಕಾರದ ವತಿಯಿಂದ ನಾವು ಮಾಡ್ತಾ ಇರೋದ್ರಿಂದ ನಾವು ಸಹ ಎಚ್ಚರಿಕೆ ವಹಿಸಿ ಅದರ ಜವಾಬ್ದಾರಿಗಳಲ್ಲಿ ಕಾರ್ಯಗಳನ್ನು ನಾವು ಮಾಡಬೇಕಾಗಿರುತ್ತದೆ. When you're coming inside, I urge all of you to listen to the reception team, ushers team, and our senior and our pastors team, so that when you come inside, that they will give you certain rules and guidelines how to behave yourself and how to conduct yourself. So you do not say that it's been 12 long weeks, and as soon as we come, you're putting all these restrictions. No, we don't want to do that. But since it's the rules given by the government, we are upheld to follow all of this. So I request you to cooperate with all of us. ಈಗ ನಾವು ಇಷ್ಟು ದಿನಗಳ ಕಾಲ ಮನೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ವಿ. For so long we've been worshiping and praising God in our homes. ಅಪ್ಪನ ಮನೆಯಲ್ಲಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡೋದು ಅದು ಎಷ್ಟೋ ಸಂತೋಷಕರವಾದದ್ದು, ಅದೆಷ್ಟೋ ಉಲ್ಲಾಸಕರವಾದದ್ದು. But it gives us great joy, and there's a bubble in our hearts that is about to explode because we're coming into the house of the Father and to worship Him and glorify His name. ನಾ ಮನೆಯಲ್ಲಿ ಇದ್ದುಕೊಂಡು ನಾವು ಕೇಳ್ತೀವಿ ಅಂತ ಹೇಳಿ ನಿಮ್ಮನ್ನೇ ನೀವು ಅಡಗಿಸ್ಕೊಳ್ಬೇಡ್ರಿ. ಅಪ್ಪನ ಮನೆಯಲ್ಲಿ ಬಂದು ಅಪ್ಪನ ಮನೆಯಲ್ಲಿ ಇರುವಂಥ ಸಂತೋಷದಲ್ಲಿ ಅಪ್ಪನ ಮಕ್ಕಳಾದಂಥ ನೀವುಗಳು ಬಂದು ಪಾಲ್ಗಾರರಾಗಿ ಅಪ್ಪನ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕಾಗಿ ಅಪೇಕ್ಷಿಸ್ತೇನೆ. Don't lock yourself or hide yourself saying that no, I'll sit at home and I would listen to the service or I will watch the service. Come to the house of God. Have that fellowship with the house of God and rejoice in the joy that is present in the house of God. ಈ ರಾತ್ರಿ ವೇಳೆಯಲ್ಲಿ ಅಲ್ಪ ನಿಮಿಷ ದೇವರ ವಾಕ್ಯದಿಂದ ನಿಮ್ಮ ಬಳಿಯಲ್ಲಿ ನಾನು ಮಾತನಾಡಲಿಕ್ಕಾಗಿ ನಾನು ಬಯಸ್ತೇನೆ. This evening I would like to share the word of God with you for a few minutes. ದೇವರು ಈ ತಿಂಗಳಿಗೆ ಕೊಡಲ್ಪಟ್ಟಂತ ವಾಗ್ದಾನ, ದೇವರು ನಮ್ಮನ್ನು ಪುನರ್ಸ್ಥಾಪಿಸ್ತಾನೆ, ಪರಿಪೂರ್ಣವಾಗಿ ಪುನರ್ಸ್ಥಾಪಿಸ್ತಾನೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. The promise for this month that God gave is month of total restoration. ಹಾಗಾದ್ರೆ ಪ್ರತಿ ದಿನ ಮುಗಿಯಬೇಕಾದ್ರೂ, ಪ್ರತಿ ದಿನ ಆರಂಭಿಸಬೇಕಾದ್ರೂ ನಮ್ಮ ಬಾಯಲ್ಲಿ ನಾವು ನುಡಿಯಬೇಕಾದಂಥ ಒಂದೇ ಒಂದು ಪದ, ನನ್ನ ಜೀವಿತವನ್ನು ದೇವರು ಪುನರ್ಸ್ಥಾಪಿಸ್ತಾನೆ, ಪರಿಪೂರ್ಣವಾಗಿ ಪುನರ್ಸ್ಥಾಪಿಸ್ತಾನೆ ಎಂಬುದು ನಂಬಿಕೆಯಿಂದ ನಾವು ನುಡಿಯುವವರಾಗಿರಬೇಕು. Even at daybreak, when you're starting off your day, even while you're finishing or completing your day, you must resound one thing, that I will have total restoration. 1 ಯೋಹನನ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. Let us read 1 John chapter 2 verse 13. ತಂದೆಗಳೇ, ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವನಸ್ಥರೇ, ನೀವು ಕೆಡಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನ ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. I write to you, fathers, because you have known him for who he is from beginning. I write to you, young men, because you have overcome the wicked one. I write to you, little children, because you have known the Father. ಇವತ್ತಿನ ದಿವಸದಲ್ಲಿ ನನ್ನ ಸಂದೇಶದ ಪೀಠಕ್ಕೆ ನೀವು ಕೆಡುಕನನ್ನ ನೀವು ಜಯಿಸಿದ್ದೀರಿ. The title of my sermon is You Have Overcome the Wicked One. ಸತ್ಯವೇದ ಗ್ರಂಥದಲ್ಲಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಚನ ನಮಗೆ ಹೇಳುತ್ತದೆ. In the Bible, John chapter 10 verse 10, it says, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. The thief does not come except to steal, kill and to destroy. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಬಂದೆನು ಎಂಬುದಾಗಿ. But I have come that you may have life and that you may have more of it abundantly. ಈಗ ಕಳ್ಳನು ಸೈತಾನನು ತಾನು ಕದ್ದುಕೊಳ್ಳುವುದಕ್ಕೂ ಕುಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಆತನು ಬರುತ್ತಾನೆ. The thief, the devil, he comes to steal, kill and destroy. ಸೈತಾನನು ಎಲ್ಲೆಲ್ಲಿ ಒಳಗಡೆ ಪ್ರವೇಶ ಮಾಡಿದಾನೋ ಅಲ್ಲೆಲ್ಲ ಅವನು ಹಾಳು ಮಾಡಿಯೇ ಹೋಗಿರೋದು. Wherever the devil has entered, wherever he has come inside, he has surely destroyed everything. ಈಗ ದೇವರಿಂದ ಸುಂದರವಾಗಿ ಉಂಟು ಮಾಡಲ್ಪಟ್ಟಂತ ಒಂದು ಕುಟುಂಬ ಆದಾಮನ ಮತ್ತು ಅವಳ ಕುಟುಂಬ. A beautiful family made by our heavenly Father, the family of Adam and Eve. ಆದಾಮನ ಅವಳ ಕುಟುಂಬದ ಒಳಗಡೆ ಸೈತಾನನು ಪ್ರವೇಶ
ಪ್ರವೇಶ ಮಾಡಿದ ತಡ ಈಗೋ ಅವರ ಕುಟುಂಬವನ್ನ ದೇವರ ಮಹಿಮೆಯಿಂದಲೇ ಅವನು ಹಾಳು ಮಾಡಿಬಿಟ್ಟನು. As soon as the devil entered their holy family, he destroyed the peace, he destroyed the holiness that was present in their family. ಸೌಲನ ಜೀವಿತದ ಒಳಗಡೆ ದುರಾತ್ಮನ ಪ್ರವೇಶ ಮಾಡಿದನು. In the heart of Saul, this demon entered. ಈಗೋ ಸಮಾಧಾನವಾದ ಜೀವಿತವನ್ನು ನಡೆಸುತ್ತಾ ಇದ್ದಂತ ಸೌಲನ ಆತನು ದಾವೀದನ ವಿರುದ್ಧವಾಗಿ ಈಟಿಯನ್ನು ಬೀಸುವಂತ ಒಂದು ವಿರೋಧಿಯಾಗಿ ಅವನ ಮಾರ್ಪಟ್ಟನು. This Saul, who was leading his kingdom in a very peaceful manner, suddenly as soon as this demon entered inside of him, he started taking spears and throwing it against or going against David. ಈಗೋ ಸಮರಿಯ ಪಟ್ಟಣದ ಹತ್ತಿರ ಒಂದು ವ್ಯಕ್ತಿಯ ಒಂದು ಜೀವಿತವಿತ್ತು. There was a person's life in the city of Samaria. ಈಗ ಒಂದು ವ್ಯಕ್ತಿಯ ಒಳಗಡೆ ದುರಾತ್ಮನ ಪ್ರವೇಶ ಮಾಡಿದ ತಡ ಅವನ ಒಳಗಡೆ ಪ್ರವೇಶ ಮಾಡಿದ್ದು 1-2 ದುರಾತ್ಮಗಳಲ್ಲ, 6,000 ದುರಾತ್ಮಗಳು ಅವನ ಒಳಗಡೆ ಪ್ರವೇಶ ಮಾಡಿದವು. He was normal person, but as soon as the devil entered inside of him, it was not 1 or 2 demons, but it was 6,000 demons. ಅವನನ್ನು ಹತೋಟಿಗೆ ತರೋದಕ್ಕೆ ಯಾರ ಕೈಯಲ್ಲಿ And ಆಗಲಿಲ್ಲ. nobody could tame him. ಆತನ ಸರಪಳಿಗಳನ್ನು ಕಡಿದು ಬಿಡುತ್ತಾ ಇದ್ದಾನೆ. He is breaking all the chains. ಆತನ ಸಮಾಧಿಗಳಲ್ಲಿ ವಾಸ ಮಾಡುತ್ತಾ He ಇದ್ದಾನೆ. stays in the graveyard. ತನ್ನ ಶರೀರವನ್ನ ತಾನೇ ಜಜ್ಜಿಕೊಳ್ಳುತ್ತಾ He ಇದ್ದಾನೆ. hurts himself. He harms his own body. ಈಗೋ ಸೈತಾನನು ಎಲ್ಲೆಲ್ಲಿ ಪ್ರವೇಶ ಮಾಡಿದ್ದಾನೋ ಅಲ್ಲೆಲ್ಲ ಕದ್ದುಕೊಂಡಿದ್ದಾನೆ, ಅಲ್ಲೆಲ್ಲ ಕುಯ್ದಿದ್ದಾನೆ, ಅಲ್ಲೆಲ್ಲ ಹಾಳು ಮಾಡಿದ್ದಾನೆ. Wherever the thief or wherever the devil has entered, he has surely stolen things. He has surely killed and he has destroyed completely. ಆದ್ರೆ ನನ್ನ ಯೇಸು ಸ್ವಾಮಿ ನನ್ನ ಕರ್ತನು ಎಲ್ಲೆಲ್ಲಿ ಪ್ರವೇಶ ಮಾಡಿದಾನೋ But wherever my Jesus, my God has entered, ಅಲ್ಲಿ ಸೈತಾನನು ಕದ್ದುಕೊಂಡಿದ್ದು ನಾಶಪಡಿಸಿದ ಹಾಳು ಮಾಡಿದನು ಎಲ್ಲವನ್ನ ನನ್ನ ಯೇಸು ಅಲ್ಲಿ ಪುನರ್ ಸ್ಥಾಪಿಸಿದ್ದಾನೆ. whatever the devil stole, whatever the devil killed, whatever the devil destroyed, he came to restore it totally. ಈಗ ಆದಾಮನು ಅವಳು ನಷ್ಟಪಡಿಸಿದಂತ ಮಹಿಮೆಯನ್ನ ಯೇಸು ಸ್ವಾಮಿ ಲೋಕಕ್ಕೆ ಆತನು ಇಳಿದು ಬರುವುದರ ನಿಮಿತ್ತವಾಗಿ ಮನುಷ್ಯರಲ್ಲಿ ಆ ನಷ್ಟವಾದ ಮಹಿಮೆಯನ್ನ ಯೇಸು ಪುನರ್ ಸ್ಥಾಪಿಸಿದನು. The glory that was lost in the time of Adam and Eve was reinstated, was brought back when Jesus came back to this earth. ಈಗ ಆ ದೈವ ಪೀಡಿತನಾದಂತ ವ್ಯಕ್ತಿಯನ್ನ ಯೇಸು ಸ್ವಾಮಿ ಸಂದರ್ಶಿಸಿದ ತಡ ಬಟ್ಟೆ ಇಲ್ಲದೆ ಶರೀರಗಳನ್ನ ಜಜ್ಜಿಕೊಂಡು ಸಮಾಧಿಯಲ್ಲಿ ವಾಸಿಸುತ್ತಾ ಇದ್ದವನನ್ನ ಯೇಸು ಬಿಡುಗಡೆ ಮಾಡಿದ್ದು ಮಾತ್ರವಲ್ಲ, ಅವನ ಬಟ್ಟೆಯನ್ನು ಧರಿಸಿಕೊಂಡು ತನ್ನ ಮನೆಗೆ ಅವನು ಸಮಾಧಾನವಾಗಿ ಹಿಂತಿರುಗಿ ಹೋದನು. As soon as Jesus came to that place where the demon possessed man was present, he who had no clothes, he who was harming himself, he who was bound by chains, he who had 6,000 demons inside of him, as soon as Jesus came in him, he's not only got delivered, but he started wearing clothes, he stopped harming himself, and there was no presence of demons inside of him. ಇವತ್ತು ನಾನು ಹೇಳ್ತೇನೆ, ಸೈತಾನ ನಿನ್ನ ಜೀವನದಲ್ಲಿ ಏನೆಲ್ಲ ಹಾಳು ಮಾಡಿರಬಹುದು. Today let me tell you, no matter whatever things that the devil might have destroyed in your life, ನಾನು ಹೇಳ್ತೇನೆ ಈ ದಿನದಲ್ಲಿ ಯೇಸು ಸ್ವಾಮಿಗಾಗಿ ಬಾಗಿಲನ್ನು ತೆರೆದು but ಕೊಡ್ರಿ. let me tell you, this day, this evening, open up your doors for Jesus Christ. ಕಾರಣ ಈ ತಿಂಗಳಿಗೆ ದೇವರು ವಾಗ್ದಾನ ಮಾಡಿದ್ದು ನಾನು ನಿಮ್ಮನ್ನು ಪುನರ್ ಸ್ಥಾಪಿಸುತ್ತೇನೆ. Because God has promised for this month that he's going to totally restore you. ಹಾಗಾದ್ರೆ ದೇವರು ನಿನ್ನನ್ನು ಪುನರ್ ಸ್ಥಾಪಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು, ಏನೆಲ್ಲ ನಷ್ಟವಾಯಿತೋ ಅದನ್ನೆಲ್ಲವನ್ನು ದೇವರು 7ರಷ್ಟಾಗಿ ನಿನಗೆ ಹಿಂತಿರುಗಿ ಬರ ಮಾಡುತ್ತಾನೆ. When God says he's totally restoring you, you must understand one thing, that whatever you lost is coming back double fold. ಆದ್ರಿಂದಲೇ ದೇವರ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ ಕೀರ್ತನೆ 34:19 ಹೇಳುತ್ತದೆ. In Psalm 39 verse 19 it says, ದೇವರ ವಾಕ್ಯದಲ್ಲಿ ಕೀರ್ತನೆಗಳು 34:19 ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳಿಂದ ಅವನನ್ನು ಬಿಡಿಸುತ್ತಾನೆ. Psalm 34 verse 19 says, many are the affliction of the righteous, but the Lord delivers him out of them all. ಈಗ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವನು ಅನೇಕ ಹಿಂಸೆ ಕಷ್ಟಗಳಿಗೆ ಅವನ ಒಳಪಡುತ್ತಾನೆ. One who decides to live an upright life in front of God and in front of men, he goes through many trouble. ಆದ್ರೆ ದೇವರ ಮಕ್ಕಳು ಮರೆಯಬಾರದು. But the children of God must never forget, ನಮ್ಮನ್ನು ಬಿಡಿಸುವವನು ದೇವರು. there is one God who delivers us. ಉದ್ಧಾರ ಬರುವುದು ಮೂಡಣದಿಂದಲೂ ಪಡವಣದಿಂದಲೂ ಅಲ್ಲ, ಉದ್ಧಾರ ಬರುವುದು ಯೆಹೋವನಿಂದಲೇ. Abundance or prosperity does not come from east or west, but it comes from the Lord. ಹಾಗಾದ್ರೆ ನಾವು ಮಾಡಬೇಕಾದ ಕಾರ್ಯವೇನು? But what are we supposed to do? ನಾವು ಕರ್ತನಲ್ಲಿ ನೆಲೆಗೊಂಡವರಾಗಿರಬೇಕು. We must abide in the Lord. ನಾವು ಕರ್ತನನ್ನೇ ಆರಾಧಿಸುವವರಾಗಿರಬೇಕು. We must surely and worship him only. ಈಗ ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯದ 1ನೇ ವಚನದಲ್ಲಿ ಗಮನಿಸುತ್ತೇವೆ. In Deuteronomy chapter 28 verse 1 we see, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನು ನಿಮಗೆ ಉಪದೇಶ ಮಾಡಿದ ಹಾಗೆ ನೀವು ಆತನ ಮಾರ್ಗಗಳನ್ನು, ಆತನ ವಾಕ್ಯಗಳನ್ನು, ಆತನ ಉಪದೇಶಗಳನ್ನು
ಕೈಗೊಂಡು ನಡೆಯಬೇಕು ಎಂಬುದಾಗಿ ದೇವರು ನಮಗೆ ಹೇಳಿದ್ದಾನೆ. In Deuteronomy chapter 28 verse 1 it says, if you diligently obey to the voice of the Lord your God to observe carefully of his commandments which I have commanded you, the Lord your God will set you high above all the nations. ದೇವರು ಹೇಳ್ತಾನೆ, ನೀನು ಕೈಗೊಂಡು ನಡೆಯುವುದಾದ್ರೆ ಎಲ್ಲದಕ್ಕಿಂತ ಉನ್ನತ ಸ್ಥಿತಿಗೆ ನಾನು ತರುತ್ತೇನೆ. When you withhold all of the commandments and you walk in it, he's going to lift you high above everything. ಹಾಗಾದ್ರೆ ಕೈಗೊಂಡು ನಡೆಯೋದಿದ್ದರೆ, But if you do not follow it, ಅದರದೇ ಆದಂತ ದೋಷಗಳು ಇದೆ. it has its own consequences. ಆದ್ರೆ ದೇವರ ಮಕ್ಕಳು ಮರೆತು ಹೋಗಬಾರದು, ವಾಕ್ಯಗಳನ್ನ ಕೈಗೊಂಡು ನಡೆಯುವಂತ ನೀತಿವಂತನ ಜೀವಿತಗಳಲ್ಲಿ ದೇವರು ಮಾಡುವಂತ ಕಾರ್ಯಗಳು ಯಾವಾಗಲೂ ಮಹತ್ವದಾಗಿರುತ್ತದೆ. But one person who's a child of God must not forget, one who is obeying the commandments and walking in an upright manner, God will surely lift him up high. ಆದ್ರಿಂದಲೇ ವಿಮೋಚನ ಕಾಂಡ 23-25 ನಮಗೆ ಹೇಳುತ್ತದೆ. That is why Exodus 23:25 it says, ವಿಮೋಚನ ಕಾಂಡ 23-25 ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. Exodus 23 verse 25 says, you shall serve the Lord your God. ಕನ್ನಡದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಯೆಹೋವನ ಒಬ್ಬನನ್ನೇ ಆರಾಧಿಸಬೇಕು. In Kannada it says you should worship him alone. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. And he will bless your bread and your water. ನಿಮ್ಮ ಒಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು. And I will take the sickness away from midst of you. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. And none of you shall suffer with miscarriage or barren in your land. ನಿಮಗೆ ಸಂಪೂರ್ಣವಾದ ಆಯುಸ್ಸು ಕೊಡುವೆನು. I will fulfill the numbers of your days. ಈ ವಾಕ್ಯಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. Let us all lift up our hands and shout aloud hallelujah for this verse. ಇಗೋ, ಯಾರು ದೇವರನ್ನು ಆರಾಧಿಸ್ತಾರೋ, Those who worship the Lord. ಒಂದನೇದಾಗಿ ದೇವರು ನಿನ್ನ ಅನ್ನಪಾನಗಳನ್ನ ದೇವರು ಆಶೀರ್ವದಿಸ್ತಾನೆ. Number one, God will bless your bread and your water. ಹಾಗಾದ್ರೆ ನಿನ್ನ ಅನ್ನಪಾನಗಳ ಆಶೀರ್ವದಿಸಲ್ಪಟ್ಟರೆ ನಿನಗೆ ಆಹಾರಕ್ಕೆ ಕೊರತೆ ಇರೋದಿಲ್ಲ. If your bread and your water is blessed, there is no lacking for your food. ಎರಡನೇದಾಗಿ ಯಾವ ವ್ಯಾಧಿಯನ್ನ ದೇವರು ಬರ ಮಾಡೋದಿಲ್ಲ. Number two, he will remove the sickness away from midst of you. ಅದು ಯಾವುದೇ ವ್ಯಾಧಿ ಆಗಲಿ, No matter what kind of sickness it ಅದು might be, ಯಾವ ರೋಗವಾಗಲಿ, no matter what disease it might be, ಅದು ಈ ಕಾಲದಲ್ಲಾಗಲಿ ಮುಂದಿನ ಕಾಲದಲ್ಲಿ ಆಗಲಿ, it might be at this present time or from the future time. ದೇವರನ್ನು ಆರಾಧಿಸುವ ದೇವರ ಮಕ್ಕಳೇ, People of God who worship him, ನಮಗೆ ದೇವರು ಒಂದು ಪ್ರಮಾಣವನ್ನ, ಒಂದು ವಾಗ್ದಾನವನ್ನ, ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. God has given us a commandment. He has given us an order. ಯಾರು ದೇವರನ್ನು ಆರಾಧಿಸ್ತಾರೋ, Those who serve and worship him, ಅವರಿಗೆ ಯಾವ ವ್ಯಾಧಿಯನ್ನ ದೇವರು ಬರ ಮಾಡೋದಿಲ್ಲ. he will not allow any sickness to come near them. ಇವತ್ತು ದೇವರ ಮಕ್ಕಳೇ, ದೇವರನ್ನು ನೀವು ಆರಾಧಿಸುವುದಕ್ಕಾಗಿ ಪ್ರಾರಂಭಿಸಿದಾಗ, My dear people of God, when you begin to worship him, ಆತ್ಮದಲ್ಲಿ ಸತ್ಯದಲ್ಲಿ ದೇವರನ್ನು ಸ್ತುತಿಸಲಿಕ್ಕಾಗಿ ಪ್ರಾರಂಭಿಸಿದಾಗ, when you start to praise him in spirit and in truth, ಪರಿಶುದ್ಧತ್ವ ಎಂಬ ಭೂಷಣವನ್ನು ಧರಿಸಿಕೊಂಡು ದೇವರನ್ನು ಆರಾಧಿಸುವುದಕ್ಕಾಗಿ ಪ್ರಾರಂಭಿಸಿದಾಗ, when you clothe yourself with the clothing of holiness and you ಓ, worship ನಿನ್ನ him, ಮನೆ ಒಂದು ದೇವರ ಆಲಯವಾಗಿ ಯಾವಾಗಲೂ ಆರಾಧನೆ ನಿನ್ನ ಮನೆಯಲ್ಲಿ ಮೊಳಗುವುದಕ್ಕಾಗಿ ಪ್ರಾರಂಭಿಸಿದಾಗ, when the worship being resounding in your home all the time, ನಾನು ಹೇಳ್ತೇನೆ, ಐಗುಪ್ತ ದೇಶದಲ್ಲಿ ಸಂಭವಿಸಿದ ಯಾವ ವ್ಯಾಧಿಗಳು ನಿನ್ನ ಗುಡಾರದ ಸಮೀಪಕ್ಕೆ ಬರೋದಕ್ಕೆ ದೇವರ ಅನುಮತಿನೇ ಕೊಡುವುದಿಲ್ಲ. God will not allow any of the diseases that came to the land of Egypt to come near your tents. ಕಾರಣವೇನು? What is the reason? ನೀನು ಕರ್ತನನ್ನು ಆರಾಧಿಸುವ ಆರಾಧಕನಾಗಿದ್ದಿ. Because you are a worshipper who worships God. ಇವತ್ತು ನಾನು ಕೊರೋನಾ ವೈರಸ್ ಅಥವಾ ಅಣುಗಳು, ಉಪದ್ರವಗಳು, ವ್ಯಾಧಿಗಳು ನಮ್ಮಲ್ಲಿ ಬರದೇ ಇರೋದಕ್ಕೆ ನಾವು ಏನ್ ಮಾಡ್ಬೇಕು ಪಾಸ್ಟರ್ ಅಂತ ಹೇಳಿದ್ರೆ, ದೇವರ ವಾಕ್ಯ ನಮಗೆ ಆಗಲಿ ಉಪದೇಶ ಮಾಡಿದೆ, ದೇವರನ್ನೊಬ್ಬನನ್ನೇ ಆರಾಧಿಸಬೇಕು. If you ask pastor, what am I supposed to do if coronavirus, diseases, fever or any of the plagues should not attack me? The word of God has already instructed us that we must serve and worship him alone. ನಿನ್ನ ಕೆಲಸವನ್ನೆಲ್ಲ ನೀನು You are ಆರಾಧಿಸಬೇಕಾಗಿರೋದು. not supposed to worship your job. ಈಗೋ ನಿನ್ನ ವರಮಾನವನ್ನೆಲ್ಲ ನೀನು You are not ಆರಾಧಿಸಬೇಕಾಗಿರೋದು. supposed to worship your income. ಈಗೋ ನಿನ್ನ ಪಾರಂಪರೆ, ನಿನ್ನ ಕುಟುಂಬದ ಬ್ಯಾಕ್ ಗ್ರೌಂಡ್ ಅನ್ನ, ಹಿನ್ನೆಲೆಯನ್ನೆಲ್ಲ ನೀನು You are not ಆರಾಧಿಸಬೇಕಾಗಿರೋದು. supposed to worship the background or the traditional things of your family. ನಿನಗಿರೋ ತಾಲಂತ ಆಗಲಿ, ನಿನಗಿರೋ ಸಾಮರ್ಥ್ಯವನ್ನೆಲ್ಲ You are ಆರಾಧಿಸಬೇಕಾಗಿರೋದು. not supposed to worship your talent or the skill that you ಓ, possess. ದೇವರೊಬ್ಬನನ್ನೇ ಆರಾಧಿಸಬೇಕು. We must worship him alone. ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ, ದೇವರೊಬ್ಬನನ್ನೇ ಆರಾಧಿಸಬೇಕು. And once again I will repeat myself, we must worship God alone. ನೀನು ದೇವರೊಬ್ಬನನ್ನೇ ಆರಾಧಿಸುವಂತ ಮನಸ್ಸುಳ್ಳವನಾಗಿದ್ದಾರೆ, If you have a heart, if you are the person who has a heart to worship him alone, ದೇವರನ್ನ ಸನ್ಮಾನಿಸುವ
ವ್ಯಕ್ತಿಯಾಗಿದ್ದಾರೆ. if you are a person who honors him alone, ನಾನು ಹೇಳ್ತೇನೆ, ಯಾವ ವ್ಯಾಧಿಯು ನಿಮ್ಮ ಒಳಗಡೆ ಬರದಂತೆ ದೇವರು ಆತನ ನಿಮ್ಮನ್ನು ಕಾಪಾಡುತ್ತಾನೆ. let me tell you, God will guard you, God will protect you, that none of the diseases, none of the sickness will come near you. ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳೋಣ. Somebody lift up your hands and shout aloud, hallelujah. ಇಸ್ರಾಯೇಲ್ ಜನರು ಅವರು ಕಾಬೋತ್ ಮಹಿಮೆಯನ್ನು ಕಳಕೊಂಡಂತ ಸಮಯದಲ್ಲಿ, At the time when Israelites lost that Kabod glory, ಅವರು ಹಲ್ಲೆಲೂಯಾ, ಅವರು ದೈವೋಕ್ತಿಗಳಾಗಲಿ ದೇವರ ವಾಕ್ಯವಾಗಲಿ ಪ್ರವಾದನೆಗಳಾಗಲಿ ಇಲ್ಲದಿರುವಂತ ಒಂದು ಕಾಲದಲ್ಲಿ ಜೀವಿಸುತ್ತಾ ಇದ್ದಾರೆ. they were living in the time where there was no voice of God, there was no word of God, there was no voice coming out of the prophets. ಆ ಕಾಲಗಳಲ್ಲಿ ಅವರ ಮನಸ್ಸಿಗೆ ಬಂದಂತೆ ಜೀವನ ಮಾಡ್ತಾ ಇದ್ರು. At that time frame they were living as they wished. ಅವರಿಗೆ ಆರಾಧನೆ ಮಾಡೋದಕ್ಕೆ ಗೊತ್ತಿತ್ತು. They knew how to worship, ಅವರಿಗೆ ಯಾವ ರೀತಿ ಯಜ್ಞಗಳು ಸಮರ್ಪಿಸಬೇಕಂತ ಗೊತ್ತಿತ್ತು. they knew how to offer sacrifices. ಆದ್ರೆ ಅವರಿಗೆ ಗೊತ್ತಿಲ್ಲದಿರುವ ಒಂದು ಕಾರ್ಯ, But one thing that they did not know, ಅವರಿಗೆ ದೇವರ ಶಬ್ದ ಏನು ಎಂದು ತಿಳಿದುಕೊಳ್ಳುವಂತ ಒಂದು ಕಾರ್ಯ ಅವರಿಗೆ ಗೊತ್ತಿರಲಿಲ್ಲ. they did not know how to differentiate the sound of God. ಅವರು ದೇವರು ಯಾವುದರಲ್ಲಿ ಮೆಚ್ಚುತ್ತಾನೆ ಎಂಬುದನ್ನು ಅವರು ತಿಳಿಯಲಿಲ್ಲ. They did not understand in what God will be pleased. ಅವರು ತಮ್ಮ ಪೂರ್ವ ಪಿತೃಗಳು ಕಲಿಸಿದ ಕಾರ್ಯಗಳನ್ನೇ ಮಾಡುತ್ತಾ ಇದ್ದರು. They were doing the same thing that their forefathers were doing. ಅವರಿಗೆ ಫಿಲಿಸ್ಟಿಯರ ಸಂಗಡವಾಗಿ ಯುದ್ಧ ಬಂತು. Suddenly they were waged a war against Philistines. ಈಗ ಫಿಲಿಸ್ಟಿಯರ ಸಂಗಡ ಯುದ್ಧಕ್ಕೆ ಹೋಗಬೇಕಾದಾಗ ಅವರಿಗೆ ನೆನಪು ಬಂತು, ನಮ್ಮ ಪೂರ್ವ ಪಿತೃಗಳು ಮಂಜೂಷವನ್ನು ಹೊತ್ತುಕೊಂಡು ಹೋದ್ರು, ಮಂಜೂಷವನ್ನು ಹೊತ್ತುಕೊಂಡು ಹೋಗೋಣ ಎಂದು ಮಂಜೂಷವನ್ನ ತೆಗೆದುಕೊಂಡು ಹೋದರು. When they were in war against Philistines, they thought that the forefathers, they took the Ark of the Covenant when they went to the war against Philistines. So let us also take the Ark of the Covenant. ಅವರು ಕೂಗಲಿಕ್ಕಾಗಿ ಪ್ರಾರಂಭಿಸಿದರು. They started to scream at the top of their voice. ದೇವರ ವಾಕ್ಯ ಹೇಳ್ತಿದೆ, ಭೂಮಿಯೇ ಪ್ರತಿಧ್ವನಿಸುವಷ್ಟು ಗಟ್ಟಿಯಾಗಿ ಕೂಗಿದರು. The word of God says that they screamed so loud that the earth resounded. ಆದ್ರೆ ಅವರ ಶಬ್ದದಲ್ಲಿ ದೇವರಿರಲಿಲ್ಲ. But in their voice there was no God. ಓ, ಅವರ ಆರಾಧನೆಗಳಲ್ಲಿ ದೇವರ ಮೆಚ್ಚುಗೆ ಇರಲಿಲ್ಲ. Oh, God was not pleased with their worship. ಸತ್ಯವೇದ ಗ್ರಂಥದಲ್ಲಿ ಗಮನಿಸುವೆ, ಶತ್ರುಗಳು ಬಂದು ಅವರನ್ನು ಆಕ್ರಮಿಸಿ ಅವರನ್ನು ನಾಶಪಡಿಸಿದ್ದು ಮಾತ್ರವಲ್ಲ, ಮಂಜೂಷವನ್ನ ತೆಗೆದುಕೊಂಡು ಹೋದರು. Not only the enemy came into their tents and destroyed everything that they had and destroyed them, but the enemy also took the Ark of the Covenant. ಈಗೋ ಏಲಿ ಯಾಜಕನ ಮಗನಾದ ಫಿನಿಹಾಸನು ಸತ್ತು ಹೋದಂತ ವಾರ್ತೆಯನ್ನ ಅವನ ಹೆಂಡತಿ ಕೇಳಿದಾಗ ಅದೇ ಸಮಯದಲ್ಲಿ ಒಂದು ಶಿಶುಗೆ ಆಕೆ ಜನ್ಮ ಕೊಟ್ಟಳು. ಆ ಶಿಶುಗೆ ಹೆಸರನ್ನು ಇಟ್ಟಳು ಯೆಕಬೋತ್. ದೇವರ ಮಹಿಮೆ ಇಸ್ರಾಯೇಲರನ್ನು ಬಿಟ್ಟು ಹೋಗಿದೆ. As soon as priest Eli heard the news that his son Phinehas passed away, they named a new baby that was born as Ichabod. That means the God's glory has departed from us. ಓ, ಆರಾಧನೆ ಮಾಡಿದಾಗ ಮಹಿಮೆ ಇಳಿಯುವ ಗುರುತೆ ದೇವರು ನಿನ್ನ ಆರಾಧನೆಯಲ್ಲಿ ಮೆಚ್ಚುತ್ತಾನೆ ಎಂಬುದಾಗಿ. Oh, you sign when God worships, this glory comes down. God has been pleased with your worship. ನೀನು ಮನೆಯಲ್ಲಿ ಆರಾಧನೆ ಮಾಡಿದ್ರು, ಬೀದಿಯಲ್ಲಿ ಆರಾಧನೆ ಮಾಡಿದ್ರು, ಸಭೆಯಲ್ಲಿ ಆರಾಧನೆ ಮಾಡಿದ್ರು, ನೀನು ಆರಾಧನೆ ಮಾಡಿದಾಗ ಕಾಬೋತ್ ಮಹಿಮೆ ಇಳಿಯುತ್ತದೆ. If you worship in the streets, even if you worship in the house of God, even if you worship in your own home, let me tell you, the Kabod glory of God will come down. ಎಲ್ಲಿ ಮಹಿಮೆ ಇಳಿಯೋದಿಲ್ಲ, ಎಲ್ಲಿ ದೇವರ ಪ್ರಸನ್ನತೆ ಇಳಿಯೋದಿಲ್ಲ ಎನ್ನುವುದು ನಿನಗೆ ಮನವರಿಕೆ ಆಗುತ್ತೋ, ನೀನು ಮನ ತಿರುಗಿ ಯೆಹೋವನ ಒಬ್ಬನೇ ಕಡೆ ನೀನು ಬರಬೇಕು. When you will understand that whenever the presence of God or the Kabod glory will not come down, turn back and come to the house of God. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ಕರ್ತನೇ ನಿನ್ನ ಆಲಯದಲ್ಲಿ ನಾವು ನಿನ್ನ ಮಹಿಮೆಯನ್ನು ಕಾಣಬೇಕು. That is why the psalmist says, Lord, Heavenly Father, we need to see your glory. ಯಾರು ಆರಾಧಿಸ್ತಾರೋ, Who worship, ಅವರು ಕಾಬೋತ್ ಮಹಿಮೆಯನ್ನು ಕಾಣ್ತಾರೆ. they will see that Kabod glory. ಯಾರು ದೇವರನ್ನು ಆರಾಧಿಸ್ತಾರೋ, The ones who worship God, ಯಾವ ವ್ಯಾಧಿ ಅವರ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ain't no disease, ain't no plague is going to come near their tents. ಅದು ಮಾತ್ರವಲ್ಲ, Not only that, ಯಾರು ದೇವರನ್ನು ಆರಾಧಿಸ್ತಾರೋ, those who worship God, ಓ ನಿನ್ನ ಜೀವನದಲ್ಲಿ ನಿನ್ನ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನ ಆಗಲಿ ಇರುವುದೇ ಇಲ್ಲ. in your land nobody will suffer with miscarriage or barrenness in your ಓ land. ದೇವರನ್ನು ಆರಾಧಿಸುವಂತ ವ್ಯಕ್ತಿಗಳೇ ನಿನ್ನಲ್ಲಿ ಜನನಗಳು ಉಂಟಾಗುತ್ತೆ. Oh, people of God who worship God, in you there will be new birth. ದೇವರನ್ನು ಆರಾಧಿಸುವ ದೇವರ ಮಕ್ಕಳೇ ನಿಮ್ಮ ಒಳಗಡೆ ಜೀವ ಉಂಟಾಗುತ್ತದೆ. Oh, people of God who worship Him, there will be new life within you. ದೇವರ ವಾಕ್ಯದಲ್ಲಿ ಮುಂದೆ ಹೇಳುತ್ತದೆ, ನಿನಗೆ ಸಂಪೂರ್ಣವಾದ ಆಯುಷ್ಯನ್ನ ಕೊಡುವೇನೆ. The next part
part of the verse says, I will fulfill the numbers of your days. ಇವತ್ತು ನಾನು ಒಂದು ಕಾರ್ಯ ಹೇಳ್ತೀನಿ, ಅಕಾಲಿಕವಾದಂತ ಮರಣವನ್ನ ಯಾರು ಕರ್ತನನ್ನ ಆರಾಧಿಸ್ತಾರೋ ಅವರನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ. Let me tell you one thing, accidental death will not touch or come near anybody who worships God. ಕಾರಣವೇನು? What is the reason? ಆರಾಧನೆ ಮಾಡುವವರನ್ನ ದೇವರು ಕಾಯುತ್ತಾನೆ. God will protect the ones who worship Him. ಹಾಗಾದ್ರೆ ಇವತ್ತು ನನ್ನನ್ನು ಕೇಳ ದೇವರ ಮಕ್ಕಳೇ, That means, my dear people of God who are listening to me, ಯಾರು ಕ್ರಿಸ್ತನನ್ನ ಬಲ್ಲವರಾಗಿರ್ತಾರೋ those who know Christ, ಅವರು ಕೆಡುಕನನ್ನ ಜಯಿಸ್ತಾರೆ. they will overcome the wicked. ಯಾರು ಕ್ರಿಸ್ತನ ಮಾತುಗಳನ್ನ ಕೈಗೊಂಡು ನಡೆಯುತ್ತಾರೋ Those who withheld the commandments given by ಅವರು Christ, ಕೆಡುಕನನ್ನ ಜಯಿಸ್ತಾರೆ. they will overcome the wicked. ಯಾರು ದೇವರನ್ನ ಆರಾಧಿಸ್ತಾರೋ Those who worship Christ, ಅವರು ಸೈತಾನನ ನಷ್ಟಪಡಿಸಿದ ಎಲ್ಲವನ್ನ ಎರಡರಷ್ಟಾಗಿ ಪಡೆಯುತ್ತಾರೆ. they will regain back everything that the devil stole and destroyed double fold. ಯೆರೆಮೀಯನ ಬರೆದ ಪ್ರವಾದಿಗಳಂತ 33ನೇ ಅಧ್ಯಾಯದ ಕಡೆ ಬರೋಣ. Let's turn our Bibles to Jeremiah chapter 33. ಈಗ ದೇವರ ಮಾತುಗಳನ್ನು ಮೀರಿ ನಡೆದಂತ ಜನರು ಈಗ ಬಾಬಿಲೋನ್ ದೇಶದಲ್ಲಿ ಅವರು 70 ವರ್ಷಗಳ ಕಾಲ ದಾಸೋಹದಲ್ಲಿ ಇದ್ದಾರೆ. People who walked against the word of God, now they're held captive in the city of Babylon. ಅವರು ಕುಳಿತುಕೊಂಡು ಅಳ್ತಾ ಇದ್ದಾರೆ. Now they're all together crying in captivity for 70 years and they're crying. ಈಗ ಕಿನ್ನರಿಗಳನ್ನ ಮರದಲ್ಲಿ ತೂಗಾಕಲ್ಪಟ್ಟು ಅವರು ಅಳ್ತಾ ಇದ್ದಾರೆ. They've hung up their harps on the tree and they're crying right now. ಈಗ ದೇವರು ಆತನನ್ನು ಅವರ ಕಣ್ಣೀರನ್ನು ಕಂಡನು. God saw their tears. ದೇವರು ಅವರಿಗೆ ಒಂದು ವಾಗ್ದಾನ ಮಾಡ್ತಾ ಇದ್ದಾನೆ. God is giving them one promise. ಈಗ 70 ವರ್ಷಗಳಾದ ಮೇಲೆ ನಾನು ನಿಮ್ಮನ್ನು ಹಿಂತಿರುಗಿ ಬರ ಮಾಡುತ್ತೇನೆ. After 70 years I will bring you back. ಈಗ ನಾನು ನಿಮ್ಮನ್ನು ಹಿಂತಿರುಗಿ ಬರ ಮಾಡುತ್ತೇನೆ. I will bring you back. ಇವತ್ತು ದೇವರ ಮಕ್ಕಳು ಮರ್ತೋಗಬಾರದು. ದೇವರು ನಿನ್ನನ್ನು ಎಲ್ಲಾದ್ರೂ ಒಂದು ಕಡೆ ದೇವರು ನಿನ್ನನ್ನು ಇಟ್ಟಿದ್ರೆ ದೇವರು ನಿನ್ನನ್ನು ಮತ್ತೊಂದು ಆವರ್ತಿ ಅಲ್ಲಿಂದಲೇ ನಿನ್ನನ್ನು ಬರ ಮಾಡುತ್ತಾನೆ. If God has placed you at any point or at any place, let me tell you, God is going to bring you back. ನಿನಗೆ ಪ್ರಾರ್ಥಿಸುವುದಕ್ಕೆ ದೇವರು ನಿನಗೆ ಸಮಯ ಕೊಟ್ಟಿದ್ದಾನೆ, ಸ್ತೋತ್ರ ಹೇಳು. If God has given you time to pray, praise Him. ಆರಾಧಿಸುವುದಕ್ಕೆ ದೇವರು ಸಮಯ ಕೊಟ್ಟಿದ್ದಾನೆ, ಸ್ತೋತ್ರ ಹೇಳು. If God has given you time to worship Him, praise Him. ಇಕ್ಕಟ್ಟುಗಳು ನಿನ್ನ ಜೀವಿತವನ್ನು ಆಳ್ತಾ ಇದೆಯಾ, ಸ್ತೋತ್ರ ಹೇಳು. If troubles and struggles are ruling your life, praise Him. ಈ ಸಮಯ ನಿನ್ನ ಪ್ರಾರ್ಥಿಸುವ ಸಮಯ. This is the time that you pray. ಈ ಸಮಯ ನಿನ್ನ ದೇವರ ಮುಖ ನೋಡುವ ಸಮಯ. This is the time that you seek God's face. ಈ ಸಮಯ ದೇವರ ಸಹಾಯವನ್ನು ನೀನು ಬಯಸುವ ಸಮಯ. This is the time that you seek help from far ಈ ಸಮಯ above. ದೇವರೇ ಎಂದು ಆತನನ್ನು ಕೂಗಿ ಕರೆಯುವ ಸಮಯ. This is the time that you look upon God and cry out, God. ಕಾರಣವೇನು? What is the reason? ದೇವರು ನಿನ್ನ ಜೀವಿತದಲ್ಲಿ ನಿನ್ನನ್ನು ಕುಳಿಸುವುದಕ್ಕೆ ಒಂದು ಸಮಯ ಇದ್ರೆ ದೇವರು ನಿನ್ನನ್ನು ಮತ್ತೆ ಎತ್ತಿ ಕಟ್ಟುವ ಒಂದು ಸಮಯವಿದೆ. Let me tell you, because if there is a time that you are made to sit, there's another time that God will raise you up and build you up. ಈಗ ದೇವರವರನ್ನ ಪುನಃ ಕಟ್ಟುತ್ತೇನೆ ಎಂದು ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. God is giving them a promise that He will build them up, rebuild them. ಈಗ ದೇವರ ವಾಕ್ಯದಲ್ಲಿ ನಾವು 6ನೇ ವಾಕ್ಯದಿಂದ ಗಮನಿಸ್ತೇವೆ. When we read from verse 6 onwards, ಈಗ ನಾನು ಈ ಪಟ್ಟಣವನ್ನ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. behold, I will bring it health and healing. I will heal them and reveal them the abundance of peace and truth. ಇವತ್ತು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು, ದೇವರು ಪುನರ್ಸ್ಥಾಪನೆ ಮಾಡಿದಾಗ ಆತ ನಿನಗೆ ಸೌಖ್ಯವನ್ನು ಕೊಟ್ಟು ಆತ ನಿನ್ನ ನಿವಾಸಿಗಳನ್ನು ಗುಣಪಡಿಸುತ್ತಾನೆ. Let me tell you, when God restores you completely, He will bring back the health and healing into your ಈಗ ನಾವು land. ಪ್ರಾರ್ಥನೆ ಮಾಡೋಣ, ನಮ್ಮ ದೇಶಗಳಿಗೆ ದೇವರು ಅದರ ನಿವಾಸಿಗಳಿಗೆ ಪೂರ್ಣವಾದ ಗುಣವನ್ನು ದೇವರು ಕೊಡಲಿ. Today let us pray that God will give complete healing for the land and of the people that are present in the land. ನಂತರ ದೇವರ ವಾಕ್ಯ ಹೇಳ್ತದೆ, ಸಧೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ನಾನು ತರುವೆನು. And next part says, and He will reveal to them abundance of peace and of truth. ಇವತ್ತು ಸಮಾಧಾನ ನಷ್ಟಪಡಿಸಿಕೊಂಡಿದ್ದಾರೆ, People have lost their peace. ಧೈರ್ಯವನ್ನು ನಷ್ಟಪಡಿಸಿಕೊಂಡಿದ್ದಾರೆ. People have lost their confidence. ದೇವರ ಆತನು ಹೇಳ್ತಾನೆ, ಸಮೃದ್ಧಿಯಾಗಿ ಧೈರ್ಯವನ್ನ ಸಮಾಧಾನವನ್ನ ನಾನು ಅವರಿಗೆ ಹಿಂತಿರುಗಿ ನಾನು ಕೊಡುವೆನು. God is telling He's going to bring back abundance of peace and confidence. ಮುಂದಿನ ದೇವರ ವಾಕ್ಯ ಹೇಳ್ತದೆ, ಯಹೂದ ಮತ್ತು ಇಸ್ರಾಯೇಲಿನ ದುರವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆ ಅವುಗಳಿಗೆ ನಾನು ಉದ್ಧಾರವನ್ನು ನಾನು ಮಾಡುತ್ತೇನೆ. Next verse says, I will cause the captive of Judah and the captives of Israel to return, and I will rebuild those places. ಇವತ್ತು ಯಾವುದೆಲ್ಲ ದೇವರ ಮಕ್ಕಳನ್ನು ಹಿಡಿದಿಟ್ಟಿದೆಯೋ ಅಲ್ಲಿಂದ ದೇವರ ಅವುಗಳಿಂದ ಬಿಡಿಸಿ
ಬಿಡಿಸಿ ಅವರನ್ನ ದೇವರು ಸ್ವತಂತ್ರ ಮಾಡ್ತಾನೆ. Whatever has been clinging on, whatever is holding on people, dragging them down, let me tell you, God is going to deliver them. ಇವತ್ತು ನಿನ್ನ ಮನಸ್ಸಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಕಟ್ಟಿಡಲ್ಪಟ್ಟಂತ ಅನುಭವಗಳು ಯಾವುದಾದ್ರೂ ಇದ್ರೆ ಯೇಸುವಿನ ನಾಮದಲ್ಲಿ ಈ ದಿನದ ಆರಾಧನೆಯಲ್ಲಿ ದೇವರು ಅವುಗಳನ್ನ ಮುರಿದು ಬಿಡುತ್ತಾನೆ. Everything that has held you captive in your mind, in your body, in your family, in your job, in everything, in the name of Jesus, I'm going to release it right now. ದೇವರಲ್ಲಿ ಮುಂದೆ ತಾನು ಹೇಳ್ತಾ ಇದ್ದಾನೆ, ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನ ಶುದ್ಧಿ ಮಾಡುವೆನು. I will cleanse them from all the iniquities that they have sinned against me. ಓ ದೇವರಿಗೆ ವಾಕ್ಯಕ್ಕಾಗಿ ಸ್ತೋತ್ರ ಹೇಳುತ್ತೇನೆ. I praise God for this verse. ಈ ನಿಮಿಷದ ಒಂದು ಮಾತಿನಲ್ಲಿ ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತೇನೆ. At this moment, for a minute, I will pray unto the Lord. ದೇವರೇ ನಮ್ಮ ಜನರಗಳನ್ನು ಶುದ್ಧೀಕರಿಸು. Lord, cleanse our people. ಕುಟುಂಬಗಳನ್ನು ಶುದ್ಧೀಕರಿಸು. Cleanse our families. ದೇಶಗಳನ್ನು ಶುದ್ಧೀಕರಿಸು. Cleanse our nations. ಕರ್ತನೆ ಒಂದೊಂದು ವ್ಯಕ್ತಿಗಳನ್ನು ಶುದ್ಧೀಕರಿಸು. Lord, cleanse each and every one. ದೇಶ, ಕುಟುಂಬ, ಪಟ್ಟಣ, ಸಭೆಗಳು, ವಿಶ್ವಾಸಿಗಳ ಅಪರಾಧಗಳನ್ನೆಲ್ಲ ತೆಗೆದುಹಾಕಿ ಕರ್ತನೆ ನೀನೇ ಶುದ್ಧಿ ಮಾಡು ದೇವರೇ. Lord, forgive and remove the iniquities of people, of the land, of the families, and Lord Jesus, we pray that you will cleanse it. ಮುಂದಿನ ವಾಕ್ಯ ಹೇಳುತ್ತದೆ, ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳು ಸಮೃದ್ಧಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ನನ್ನ ಮಹಿಮೆಯು ಆನಂದದ ಬಿರುದಾಗುವುದು ಎಂಬುದಾಗಿ ಕರ್ತನು ತಾನು ಹೇಳುತ್ತಾ ಇದ್ದಾನೆ. Next verse says, then it shall be me a name of joy, a praise and honor before all the nations of the earth, who shall hear the good, who hear all the good that I do for them. They shall fear and tremble for the goodness and the prosperity that I provide for it. ಇವತ್ತು ನಾನು ಹೇಳ್ತೇನೆ, ಅವಮಾನಕ್ಕೆ ಬದಲಾಗಿ ದೇವರು ನಿನಗೆ ಸುಖ, ನಿನಗೆ ಕೀರ್ತಿ, ನಿನಗೆ ಮಹಿಮೆ, ನಿನಗೆ ಆನಂದ, ನಿನಗೆ ಸಮಾಧಾನವನ್ನ ಕರ್ತನು ಉಂಟು ಮಾಡುತ್ತಾನೆ. Let me tell you, for your dishonor, that God will bring joy, He'll bring honor, He'll bring greatness and goodness into your life. ನಾನು ಹೇಳ್ತೇನೆ, ನಿನ್ನ ಜೀವನದಲ್ಲಿ ನಷ್ಟವಾದದ್ದು ಎಲ್ಲವನ್ನ ದೇವರು ಪುನರ್ ಸ್ಥಾಪಿಸುತ್ತಾನೆ. Let me tell you, everything that you have lost in your life, God is going to totally restore it back. ದೇವರ ವಾಕ್ಯದಲ್ಲಿ ಮುಂದಿನ ಪದವನ್ನು ಗಮನಿಸಿಕೊಳ್ಳ್ರಿ. ನಾನು ಇದನ್ನ ಹೇಳಿ ಪ್ರಾರ್ಥನೆ ಮಾಡುತ್ತೇನೆ. ಯೆಹೋವನು ಇಂತೆನ್ನುತ್ತಾನೆ, ಜನ ಪಶುಗಳು ಇಲ್ಲದೆ ಹಾಳಾಗಿದೆ ಎಂದು ನೀನನ್ನುವ ಈ ಸ್ಥಳದಲ್ಲಿ, ಅಂದರೆ ಜನ ಪಶು ರಹಿತವಾಗಿ ನಿವಾಸಿಗಳಿಲ್ಲದೆ ಹಾಳು ಬಿದ್ದಿರುವುದ ಯಹೂದ್ಯ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ಹರ್ಷಧ್ವನಿ, ಉಲ್ಲಾಸದ ಕೋಲಾಹಲ, ವಧುವರರ ಸ್ವರ ಇವುಗಳು ಕೇಳಿ ಬರುವವು. ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದುದು ಎಂದು ಕೀರ್ತಿಸುವ ಕೃತಜ್ಞತಾ ಬಲಿಯು, ಯೆಹೋವನ ಆಲಯಕ್ಕೆ ತರುವವರ ಗಾನವು ಕಿವಿಗೆ ಬೀಳುವುದು. Thus says the Praise Lord, God. again there shall be heard in this place, of which you say, it is desolate, without a man, without beast, in the cities of Judah, in the streets of Jerusalem, that are desolate, without man, without inhabitant, without beast, the voice of joy, the voice of gladness, the voice of the bridegroom, the voice of the bride, the voice of all those who say, praise the Lord of hosts, for the Lord is good, and his mercy endureth forever. And those who will bring the sacrifice of praise into the house of the Lord, for I will cause the captive of the land to return and say it at first, says the Lord. ನಾನು ದೇಶವನ್ನು ದುರವಸ್ಥೆಯಿಂದ ತಪ್ಪಿಸಿ ಪೂರ್ಣ ಸ್ಥಿತಿಗೆ ತರುವೆನು. I will restore back the days of the land which is in desolate to its original state. ನಾನು ಹೇಳುತ್ತೇನೆ, ಓ ಮುಂದಿನ ವಾರ ಇಲ್ಲಿ ಒಂದು ಸ್ವರ ಮೊಳಗಲಿಕ್ಕಾಗಿ Let ಹೋಗುತ್ತೆ. me tell you, next week there's going to be a sound in this place. ಯಾವ ಸ್ತುತಿ ಅದು? What kind of praise is ಯಾವ that? ರೀತಿಯ ಶಬ್ದ ಅದು? What kind of sound is that? ಸೈನ್ಯಾಧೀಶ್ವರನಾದ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. Praise the Lord of hosts. ಯೆಹೋವನು ಒಳ್ಳೆಯವನು, For the Lord is good. ಆತನ ಕೃಪೆಯು ಶಾಶ್ವತವಾದದ್ದು, And his mercy endureth forever. ಓ ಎಂದು ಕೀರ್ತಿಸುವ ಕೃತಜ್ಞತಾ ಬಲಿಯನ್ನು ಯೆಹೋವನ ಆಲಯಕ್ಕೆ ತರುವ ಸ್ವರವು ಮುಂದಿನ ವಾರ ಆಲಯದಲ್ಲಿ ಮೊಳಗಲಿಕ್ಕಾಗಿ ಹೋಗುತ್ತದೆ. That sacrifice of praise is returning back to the house of the Lord
next week. ನಾನು ಹೇಳುತ್ತೇನೆ ಮುಂದಿನ ವಾರ ಇಲ್ಲಿ ಒಂದು ಜಯಘೋಷದ ಶಬ್ದ. Next week a sound of victory will be resounded in this place. ಈಗ ಸೈತಾನನು ಅನೇಕ ವಿಧ ಪದ್ಧತಿಗಳನ್ನು ಬರೆದಿದ್ದಾನೆ. The devil wrote many schemes and plans. ಇಲ್ಲಿ ಜನ ಇಲ್ಲ, ಇಲ್ಲಿ ಪಶುಗಳಿಲ್ಲ, There are no people, there are no inhabitants. ಇಲ್ಲಿ ಎಲ್ಲ ಶೂನ್ಯತೆ, There's no beast and everything is zero. ಎಲ್ಲ ಬರಿದು. Everything is barren. ಆದ್ರೆ ದೇವರು ಹೇಳ್ತಾನೆ ಅದೇ ಸ್ಥಳದಲ್ಲಿ But God said, in that same place, ಹರ್ಷ ಧ್ವನಿಯನ್ನು ಉಂಟು ಮಾಡುತ್ತೇನೆ, I will restore back the sound of joy, ಉಲ್ಲಾಸ ಕೋಲಾಹಲಗಳನ್ನು ಉಂಟು ಮಾಡುತ್ತೇನೆ, the voice of gladness, ಇವತ್ತು ವರರ ಸ್ವರಗಳು ಕೇಳಿ ಬರುವವು, the voice of bridegroom, the voice of the bride will come back. ಯಾರಾದ್ರೂ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. Somebody resound the praise of God. ಎಲ್ಲಿ ಮೌನವು ತುಂಬಬೇಕೆಂದು ಸೈತಾನನು ನಿರ್ಬಂಧವನ್ನು ಏರಿದನು, ಅಲ್ಲೇ ದೇವರು ಜಯಘೋಷ ಮಾಡತಕ್ಕಂತೆ ಪೂರ್ಣ ಸ್ಥಿತಿಗೆ ದೇವರು ತನ್ನ ಜನರನ್ನ ಕರೆ ತರುತ್ತಾನೆ. When the devil refrained and he put in yokes upon yokes and said that nobody is going to praise, in that same place the voice is coming back. ಈ ದಿನದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. In this same day I request all of you to praise God. ಮುಂದಿನ ವಾರ ಆಲಿಕೆ ಬರಬೇಕಾದ್ರೆ ನೀವು ಸುಮ್ಮನೆ ಬರೋದಿಲ್ಲ. When you're coming back next week, you're not coming alone. ಈ ಬಾಗಿಲ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ನೀವು ಗಾಯನ ಮಾಡುತ್ತಾ ಹಾಡಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಯೆಹೋವನು ಒಳ್ಳೆಯವನೆಂದು ಈ ಬಾಗಿಲಿನ ಒಳಗಡೆ As ಪ್ರವೇಶಿಸುತ್ತೀರಿ. soon as you enter into the doors, you're going to resound with your voice. You're going to praise him with everything that you have, and you're going to say, for the Lord is good and his mercy endures forever. ನಾನು ಹೇಳ್ತೇನೆ, ಆರಾಧಿಸುವವನ ಜೀವನದಲ್ಲಿ ನಷ್ಟವನ್ನ, ಕಷ್ಟವನ್ನ, ಸೋಲುಗಳನ್ನು ತರೋದಕ್ಕೆ ಸೈತಾನನಿಗೆ ಸಾಧ್ಯ ಇಲ್ಲ. ಕಾರಣ ಯಾರು ದೇವರನ್ನು ಆರಾಧಿಸ್ತಾರೋ ಅವರು ಕೆಡುಕನನ್ನ ಜಯಿಸುವವರಾಗಿರುತ್ತಾರೆ. Those people who worship God, they will not go in failures, they will not go in loss, they will not keep going down. But those who worship the Lord, they will overcome the wicked one. ಈ ಜೂನ್ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮನ್ನು ಪುನರ್ಸ್ಥಾಪಿಸುತ್ತೇನೆ. In the month of June, God has promised that he's going to totally restore us. ಈ ಯೆರೆಮೀಯನು ಬರೆದ ಪ್ರವಾದಿ ಗ್ರಂಥ 33ನೇ ಅಧ್ಯಾಯದ 6ನೇ ವಾಕ್ಯದಿಂದ 11ನೇ ವಾಕ್ಯದವರೆಗಿರುವ ಸಕಲ ಆಶೀರ್ವಾದ, ಸಕಲ ವಾಗ್ದಾನಗಳು ಆರಾಧಿಸುವ ದೇವ ಜನರ ಜೀವಿತಗಳಲ್ಲಿ, ನಮ್ಮನ್ನು ವೀಕ್ಷಿಸುತ್ತಿರುವ ದೇವ ಜನರ ಜೀವಿತಗಳಲ್ಲಿ ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತಾ ಇದ್ದೇನೆ, ಅದೇ ರೀತಿ ಸಂಭವಿಸಲಿ. Every blessing that is written in Jeremiah chapter 33 verse 6 to verse 11 onwards, every blessing that is hidden in this, in the people who are watching us online, for the people who are worshiping along with us, in the name of Jesus I declare that it will happen as so. ನಿಮ್ಮ ಮನೆಯ ಬೀದಿಗಳಲ್ಲಿ, ನಿಮ್ಮ ಚರ್ಚಿನ ಬೀದಿಯಲ್ಲಿ, ನೀವು ಹೋಗುವಂತ ಸಕಲ ಸ್ಥಳಗಳಲ್ಲೂ ಹರ್ಷ, ಉಲ್ಲಾಸ, ಕೃತಜ್ಞತೆಯ ಸ್ತುತಿಯ ಶಬ್ದಗಳು ನಿಮ್ಮ ಬಾಯಲ್ಲಿ ಮೊಳಗಿಸತಕ್ಕಂತೆ ದೇವರ ಅವಸ್ಥೆಗಳಿಗೆ ವ್ಯತ್ಯಾಸ ಕೊಡುತ್ತಾನೆ. In the streets of your home, in the streets of the church, in every street that you go, the sound of joy, the voice of gladness, God will make sure that everything comes back. ಕಾರಣ ಇದು ಪುನರ್ ಸ್ಥಾಪಿಸುವಂತ ತಿಂಗಳು. Why? Because this is the time that God is going to totally restore us. ಬಿಸಿನೆಸ್ ಪುನರ್ ಸ್ಥಾಪಿಸಲ್ಪಡುತ್ತದೆ. Your business is going to be totally ನಿನ್ನ restored. ಕುಟುಂಬಗಳು ಪುನರ್ ಸ್ಥಾಪಿಸಲ್ಪಡುತ್ತದೆ. Your family is going to be totally ನಿನ್ನ restored. ಆತ್ಮಿಕತನು ಪುನರ್ ಸ್ಥಾಪಿಸಲ್ಪಡುತ್ತದೆ. Your spiritual life is going to be totally restored. ನಷ್ಟವಾದ ಸಂತೋಷ ಪುನರ್ ಸ್ಥಾಪಿಸಲ್ಪಡುತ್ತದೆ. The lost joy will be totally restored. ಆ ಕೈಗಳನ್ನೆತ್ತಿ ದೇವರನ್ನು ಆರಾಧಿಸೋಣ. Lift up your hands and worship him. ಬಾಯಿ ತೆರೆದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸೋಣ. Let us lift up our voice and give him a praise. ಆತನು ಒಳ್ಳೆಯವನು. For he is good. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನು. And all that he does is good. ಆತನು ದೋಷವಾದದ್ದು ಒಂದು ಮಾಡೋದಿಲ್ಲ. He wouldn't do anything that would cause me ಆತನು harm. ಮಾಡೋದೆಲ್ಲ ಒಳ್ಳೆಯದೇ. Everything that he does is good. ಆತನ ನಾಮಕ್ಕೆ ಸ್ತೋತ್ರ ಹೇಳೋಣ. But let us praise his name. ಆತನ ಪ್ರಸನ್ನತೆ ನಮ್ಮನ್ನು ಆವರಿಸುತ್ತಾ ಇದೆ. Lord, let your presence engulf us. ಆತನ ಕಬೋತ್ ಇಳಿದು ಬರುತ್ತಾ ಇದೆ. His glory is coming down. ಉರಬಲಬರ ಶಬಲಬಲ ಹದರಾದನ ರೂಬಲಬರ ಸಂದರೆ. ಉರಬಲಬರ ಶಕಲರ ಹಂದರೆ.
ಆ ಕೈಗಳನ್ನು ಮೇಲೆತ್ತಿ ಆರಾಧನೆ ಮಾಡ್ರಿ. Lift up your hands towards the heavens and ಓ ಆರಾಧಿಸಿರಿ. worship Him. ಓ ನಿನ್ನ ಅನ್ನ ಪಾನಗಳನ್ನು ದೇವರು ಆಶೀರ್ವದಿಸ್ತಾನೆ. God is gonna bless your bread and your water. ಓ ದೇವರು ನಿನ್ನ ಬಚ್ಚತನವನ್ನು ನೀಗಿಸಿ ನಿನ್ನ ಕುಟುಂಬದಲ್ಲಿ ಹರ್ಷ ಉಲ್ಲಾಸದ ಶಬ್ದಗಳನ್ನು ಉಂಟು ಮಾಡುತ್ತಾನೆ. Every miscarriages and every barrenness that was present, God is gonna remove it and He's gonna restore back the voice of joy, the voice of gladness. ಈ ನಿಮಿಷದಲ್ಲಿ ಎಲ್ಲ ವ್ಯಾಧಿಗಳನ್ನು ದೇವರು ತೆಗೆದುಹಾಕ್ತಾ At ಇದ್ದಾನೆ. this moment, God is removing every sickness. ಆ ಕೈಗಳನ್ನು ಎತ್ತಿ ದೇವರನ್ನು ಆರಾಧಿಸು. Lift up your hands and worship Him. ಬಲಬಲ ಶಬಲಬಲ ಹಂದರಾದರ ನೀನೇ ನೀನೊಬ್ಬನೇ ದೇವರೇ, ನಿನಗೆ ಮಾತ್ರವೇ. For you alone. ಉರಬಲಬಲ ಶಬಲಬಲ ನೀನೊಬ್ಬನನ್ನೇ ಆರಾಧಿಸುತ್ತೇವೆ. We worship you alone. ಉರಬಲಬಲ ಶಬಲಬಲ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. We would like to pray for you. ಓ ದೇವರ ಪ್ರಸನ್ನತೆಯಲ್ಲಿ ತುಂಬುತ್ತಾ ಇದೆ. Yes, His presence is filling up this place. ಈಗ ಆರ್ಥಿಕವಾದ ಸಂಕಷ್ಟಗಳನ್ನು ಅನುಭವಿಸೋರು ಪ್ರಾರ್ಥನೆ ಮಾಡ್ರಿ. All those people who are going through financial crisis, it's your time to pray. ಈಗ ವ್ಯಾಧಿಗಳಲ್ಲಿ ರೋಗದ ಅನುಭವಗಳಲ್ಲಿ ಹಾದು ಹೋಗುತ್ತಿರೋರು ಪ್ರಾರ್ಥನೆ ಮಾಡ್ರಿ. People who are sick and people who are going through sickness, I request you all to pray. ಈಗ ಮಕ್ಕಳಿಲ್ಲದೆ ಭಾರ ಪಡುತ್ತಿರೋರು ಪ್ರಾರ್ಥನೆ ಮಾಡ್ರಿ. People who are burdened with having no child, I request you to pray. ಗರ್ಭಸ್ರಾವಗಳಲ್ಲಿ ತುಂಬಿ ತೊಂದರೆಯನ್ನು ಅನುಭವಿಸುತ್ತಿರುವಂತ ಆ ತಂಗಿಯಂದಿರು ಆ ತಾಯಿಯಂದಿರು ಪ್ರಾರ್ಥನೆ ಮಾಡ್ರಿ. All the sisters and all the women who are experiencing problems and who are experiencing complication in your womb, I request you to pray. ಈ ನಿಮಿಷದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡಲಿಕ್ಕಾಗಿ ಹೋಗ್ತಾನೆ. This moment God would like to do a great thing in your ಈ life. ನಿಮಿಷ ಪ್ರಾರ್ಥನೆ ಮಾಡಬೇಕಾದ್ರೆ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡ್ರಿ. As we are praying, I request you to start speaking in ನಿಮ್ಮ tongues. ಬಾಯಿಗಳಲ್ಲಿ ಆರಾಧನೆ ಮೊಳಗುತ್ತಾ ಇರಲಿ. Let the worship be resounding in your hearts ಈಗ and in your mouth. ದೇವರು ಈ ಜೂನ್ ತಿಂಗಳಲ್ಲಿ ಒಂದು ಪುನರ್ ಸ್ಥಾಪನೆ ನಿನ್ನ ಜೀವನದಲ್ಲಿ ಉಂಟು ಮಾಡುತ್ತಾನೆ. God is restoring you back completely in the month of June. ನಿನ್ನ ಕುಟುಂಬದಲ್ಲಿ ನಿನ್ನ ಜೀವನದಲ್ಲಿ ಸೋರಿಕೆ ಆಗುತ್ತಿರುವ ಎಲ್ಲ ಅನುಭವಗಳನ್ನ ದೇವರು ತೆಗೆದು ಬಿಡುತ್ತಾ ಇದ್ದಾನೆ. Everything that is leaking out of your life, God is restoring you back. ಕಷ್ಟಪಡ್ತಾ ಇದ್ದೀರಾ, You are struggling. ಪ್ರಯಾಸ ಪಡ್ತಾ ಇದ್ದೀರಾ, You are putting all of your hard work, ಆದ್ರೆ ಯಾವುದು ನೆಲೆ ನಿಲ್ತಾ ಇಲ್ಲ. but nothing is completely standing ಇವತ್ತು still. ನಾನು ಹೇಳ್ತೇನೆ, ದೇವರು ನಿನ್ನ ಜೀವನದಲ್ಲಿ ಪುನರ್ ಸ್ಥಾಪನೆ ಉಂಟು ಮಾಡುತ್ತಾ Let ಇದ್ದಾನೆ. me tell you that this day God is restoring you back totally. ಓ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡು. Oh, lift up your hands and pray. ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಹೇಳು. Open up your mouths and praise Him. ಊರಾಬಾದನ ರಕಬಲಬಲ ಶಬಲರ ಹಂದರೇದನೆ ಊರಾದನ ರೆಕ್ಕೆಲೇರೆ ಶಬಲಬಲ ಹದ್ದನಾದನ ರೂಬಲಬಲ ಸಂದರ ಉಡ ಪ್ರಭಾರಗರತರಾದನ ವೈಡ ಪ್ರಭೇದಗಳ ಶಕೆಲೇರೆ ಹಂದರೆ ಉಡ ಪ್ರಭೇದಗರತರಾದನ ವೈಡ ಪ್ರಭೇದಗಳ ಶಬಲಬಲ ಹಂದರಾದನ ಉಡ ಪ್ರಭಾನಗರತರಾದನ ರೇಬಲಬಲ ಶತಲರ ಹಂದರಾದನೆ ರೆಕ್ಕೆಲೇನೆ ಮನ ರಬಲಬಲ ಶಕಲರ ಹಂದರಾದನೆ ಊರಬಲಬಲ ಶದಲರ ಹಂದನಾದನ ರೂಬಲಬಲ ಯೇಸುವಿನ ನಾಮದಲ್ಲಿ ಕರ್ತನೇ ಇವರ ಅನ್ನ ಪಾನಗಳು ಆಶೀರ್ವದಿಸಲ್ಪಡಲಿ. Lord, let their bread and their water be blessed. ಇವರ ಕಷ್ಟಾರ್ಜಿತಗಳು ಆಶೀರ್ವದಿಸಲ್ಪಡಲಿ. Let their hard work be blessed. ನಾವು ದುಡಿತಾ ಇದ್ದೇವೆ, ನಮ್ಮ ಸಾಲ ಇನ್ನ ನೀಗ್ತಾನೆ ಇಲ್ಲ. Oh, we are working but our debt is not being availed. ನಾವು ಕಷ್ಟ ಪಡ್ತಾ ಇದ್ದೀವಿ, ಇನ್ನ ನಮ್ಮ ಕಷ್ಟಗಳು ನೀಗಲೇ ಇಲ್ಲ. We are struggling but still our struggles have not been moved. ಕರ್ತನೇ ಈ ರಾತ್ರಿ ವೇಳೆಯಲ್ಲಿ ಆ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. Lord, this evening we are praying for those people. ಈ ಜೂನ್ ತಿಂಗಳಲ್ಲಿ ಒಂದು ರಿಸ್ಟೋರೇಷನ್ ನಡೀಲಿ ದೇವರೇ. Lord, in the month of June, let there be a restoration in their hearts. ಕರ್ತನೇ ಸಾಲಗಳು ತೀರಿಸಿ ಸಾಲ ಕೊಡತಕ್ಕಂತೆ ಇವರ ಕೈಗಳನ್ನು ಆಶೀರ್ವದಿಸು. Lord, we pray that you bless their hands so that they will no longer take debts but give out, oh Lord. ಕರ್ತನೇ ಇವರು ದುಡಿತಾ ಇರೋ ಕಷ್ಟಾರ್ಜಿತವನ್ನ ಇವರೇ ಅನುಭವಿಸಲಿ ಅಪ್ಪ. Lord, for the hard work that they're putting in, for every income that they're getting, oh God, let them themselves experience it, oh ಎಲ್ಲ Lord. ಸೋರುವಿಕೆಗಳು ಮುಚ್ಚಲ್ಪಡಲಿ. Lord, let every leaking, that everything is whiling away, What- let it close. ಒಂದರ ನಂತರ ಒಂದು ಇಕ್ಕಟ್ಟು, ಒಂದರ ನಂತರ ಒಂದು ಹೊರೆಗಳು, ಒಂದರ ನಂತರ ಒಂದು ಸಾಲಗಳು, ನಿನ್ನ ಮಕ್ಕಳ ಜೀವಿತಗಳನ್ನು ಆಕ್ರಮಿಸುತ್ತಿರುವ ಬಾಧೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. Struggles that are coming one after the other, burdens that are coming one after the other,
other, problems that are coming one after the other, in the name of Jesus, let it stop. ಓ ಇವರ ಕೈಗಳ ಆಶೀರ್ವದಿಸಲ್ಪಡಲಿ, Lord, let their hands be blessed. ಇವರ ಅನ್ನಪಾನಗಳ ಆಶೀರ್ವದಿಸಲ್ಪಡಲಿ. Lord, let their bread and their water be blessed. ಓ ಈ ನಿಮಿಷ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ, Oh, we are praying this ಅವರ time ಬಿಸಿನೆಸ್ಗಳ ಆಶೀರ್ವದಿಸಲ್ಪಡಲಿ. that their business will be blessed. ಓ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡಲಿ. Lord, that the closed doors will open up. ಅವರ ಕೆಲಸಗಳಲ್ಲಿ ಇನ್ಕ್ರಿಮೆಂಟ್ಗಳು, ಪ್ರಮೋಷನ್ಗಳು ಉಂಟಾಗಲಿ. That there will be increment, that there will be promotion in the works that they're doing. ಕರ್ತನೆ ಅವರ ಜೀವನದಲ್ಲಿ ಕರ್ತನೆ ವ್ಯಾಧಿಗಳು ಉಳ್ಳಂತ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇವೆ. Lord, I pray for the people who are sick. ಈ ನಿಮಿಷ ಸೌಖ್ಯವಾಗಲಿ. At this moment, in the name of Jesus, we pray healing. ಮನೆಯಲ್ಲಿರುವ ವೃದ್ಧರು ಸೌಖ್ಯವಾಗಲಿ. Let the old people in their homes be healed. ಹೃದಯ ಸಂಬಂಧವಾದ ಕಾಯಿಲೆಗಳು, ಡಯಾಬಿಟಿಕ್ ಪ್ರಾಬ್ಲಮ್ಗಳು, ಯೇಸುವಿನ ನಾಮದಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳು ಸೌಖ್ಯವಾಗಲಿ. People who have diabetes, people who have heart problems, in the name of Jesus, let them be healed. ಭಾಗಮತಿಯ ಶಕ್ತಿಗಳಿಂದ, ಮಾಟಮಂತ್ರದ ಬಲಗಳಿಂದ ರೋಗಿಗಳಾಗಿರುವವರಿಗೆ ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ಆ ದುರಾತ್ಮಗಳ ಬಲಗಳು ಈ ನಿಮಿಷ ಮುರಿಯಲ್ಪಟ್ಟು ಅವರ ಸೌಖ್ಯವಾಗಲಿ ದೇವರೇ. People who are sick by witchcraft, who are sick by sorcery, who are sick by voodoo, in the name of Jesus, we bind the powers. ಯೇಸುವಿನ ನಾಮದಲ್ಲಿ In the name of Jesus. ಮಿಸ್ಕ್ಯಾರೇಜ್ ಆಗುತ್ತಿರುವ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇವೆ. Lord, we are praying for the people who are going through miscarriage. ಓ ಕುಟುಂಬಗಳಲ್ಲಿ ಮಕ್ಕಳಿಲ್ಲದೆ ಪ್ರಾರ್ಥಿಸುತ್ತಿರುವ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇವೆ. Lord, we are praying for families who are ಈ ನಿಮಿಷ praying for a ಅನ್ಯ child. ಭಾಷೆಗಳಲ್ಲಿ ಸ್ತೋತ್ರ ಹೇಳಬೇಕಾದರೆ, As they're speaking in tongues right ಓ now. ಮುಂದಿನ ವರ್ಷ ಇದೇ ಸಮಯದಲ್ಲಿ ಅವರ ಕೈಗಳಲ್ಲಿ ಸುಂದರವಾದ ಸಾಮುವೇಲನು ಎಸ್ತಂದರು ಕರ್ತನೆ ಕಾಣಲಿ ದೇವರೇ. Lord, at the same time, next year, let them see beautiful Samuel, beautiful Esthers in their ದೇವರೇ hand. ಯೇಸುವಿನ ನಾಮದಲ್ಲಿ In the name of Jesus, ಆ ಗರ್ಭಸ್ರಾವಗಳು ನೀಗಲಿ. let the problems and complications in the womb be removed. ಆ ಪಂಚತನಗಳು ನೀಗಲಿ. Let that barrenness be removed. ಗರ್ಭಫಲ ಉಂಟಾಗಲಿ. Let the fruit of the womb come ಓ, forth. ಅವರ ಕುಟುಂಬ ಜೀವಿತ ಪುನರ್ ಸ್ಥಾಪಿಸಲ್ಪಡಲಿ. Let their family be restored. ಇದರ ನಿಮಿತ್ತವಾಗಿ ಅಸಮಾಧಾನಗಳು, ಜಗಳಗಳು, ಬಿರುಕುಗಳು ಯೇಸುವಿನ ನಾಮದಲ್ಲಿ ಜೂನ್ ತಿಂಗಳಲ್ಲಿ ನಿಲ್ಲಲಿ. Let every fight, every strifes, every crack in the relationship stop and be removed in the month of June. ಓ ಈ ನಿಮಿಷದಲ್ಲಿ ಕುಟುಂಬಗಳಲ್ಲಿ ಕರ್ತನೆ ಗರ್ಭ ಫಲದ ಜೀವವು ಇಳಿದು ಬರಲಿ ಅಪ್ಪ. Lord, right now in their families, let the fruit of the womb come forth. ಓ ಈ ನಿಮಿಷದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. Lord, we are praying at this moment. ಎಲ್ಲ ದುರವಸ್ಥೆಗಳು ನೀಗಲಿ. Let all bad situations move. ಎಲ್ಲ ದುರವಸ್ಥೆಗಳು ನೀಗಲಿ. Let all the troubled situations move. ಸೈತಾನನ ಕದ್ದುಕೊಂಡು ಹೋಗಿದ್ದು, ಹಾಳು ಮಾಡಿದ್ದು, ನಾಶಪಡಿಸಿದ್ದೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಹಿಂದಿರುಗಿ ಬರಲಿ. Everything that the devil stole, everything that the devil killed, everything that the devil destroyed, in the name of Jesus, let it come back. ನಷ್ಟವಾದ ಸಮಾಧಾನ, The lost peace, ನಷ್ಟವಾದ ಆರೋಗ್ಯ, the lost health, ನಷ್ಟವಾದ ಐಕ್ಯತೆ, the lost unity, ನಷ್ಟವಾದ ಪ್ರೀತಿ, the lost love, ನಷ್ಟವಾದ ಬೆಳವಣಿಗೆ, lost growth, ನಷ್ಟವಾದಂತ ಕೃಪೆ, lost grace, ನಷ್ಟವಾದ ಅಭಿಷೇಕ, lost anointing, ನಷ್ಟವಾದ ಕರುಣೆ, lost grace, ನಷ್ಟವಾದ ದೈವ ಪ್ರಸನ್ನತೆ lost presence of ಯೇಸುವಿನ God. ನಾಮದಲ್ಲಿ In the name of ಈ Jesus, ನಿಮಿಷ ಇಳಿಯಲಿ. right now, let it come down. ಪರಿಪೂರ್ಣವಾದ ಪುನರ್ ಸ್ಥಾಪನೆ ಉಂಟಾಗಲಿ ದೇವರೇ. Lord, let there be total ಓ restoration. ಯೇಸುವಿನ Oh, in ನಾಮದಲ್ಲಿ the name of ನಮ್ಮ Jesus, ದೇಶದಲ್ಲಿ ಸಂಭವಿಸಲಿ. let it take place in our land. ಓ ಒಂದೊಂದು ಪಟ್ಟಣದಲ್ಲಿ ಸಂಭವಿಸಲಿ. Let it take place in the cities. ನಮ್ಮ ಒಂದೊಂದು ರಾಜ್ಯಗಳಲ್ಲಿ, ಒಂದೊಂದು ಮನೆಗಳಲ್ಲಿ ಸಂಭವಿಸಲಿ. Lord, let it take place in our streets. Let it take place in our districts. Let it take place in our homes. ನಾವು ಒಟ್ಟಾಗಿ ಆರಾಧಿಸ್ತೇವೆ ಅಪ್ಪ. Lord, we together we worship ಓ you. ನೀನೊಬ್ಬನನ್ನೇ ಆರಾಧಿಸ್ತೇವೆ. We worship and we serve you alone. ನೀನು ಒಳ್ಳೆಯವನು ದೇವರು. You are good, O ನೀನು Lord. ಒಳ್ಳೆಯವನು ಕರ್ತನೆ. You are good, O ನೀನು Lord. ಒಳ್ಳೆಯವನು ದೇವರು. You are good, O ನೀನು Lord. ದೋಷವಾದದ್ದು ಒಂದನ್ನು ಮಾಡೋದಿಲ್ಲ. You wouldn't do anything that will harm us. ನೀನು ಮಾಡೋದೆಲ್ಲ ಒಳ್ಳೆಯದೇ. Everything that you do is good. ಓ ಕೃಪೆಯಲ್ಲಿ ನಿನ್ನ ಜನರನ್ನ ಮರೆ ಮಾಡುತ್ತಾ ಇರೋದಕ್ಕಾಗಿ Lord, ಸ್ತೋತ್ರ. protect your people under the shadow of your almighty wings. ಅದನ್ನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವರ್ಗೀಯ ತಂದೆಯೇ. We pray all of this in the name of the Son, Oh, Son amen, Jesus Christ. amen. We pray. Amen. ಆಮೆನ್ ಆಮೆನ್. ದೇವರ ಮಹಿಮೆ ತುಂಬುತ್ತಾ ಇದೆ. Yes, the presence of God is filling. ನಾನು ಹೇಳ್ತೇನೆ, ಈ ಜೂನ್ ತಿಂಗಳಲ್ಲಿ ಎಲ್ಲವನ್ನ ದೇವರು ನಿನ್ನ ಜೀವನದಲ್ಲಿ ಹಿಂತಿರುಗಿ ಬರ ಮಾಡ್ತಾನೆ. Let me tell you, in the month of June, God is restoring back everything. ಓ ನಿನ್ನ ಜೀವನದಲ್ಲಿ ಈ ತಿಂಗಳು
ಶುಭ ವಾರ್ತೆಗಳು ನಿನ್ನ ಮನೆಯಲ್ಲಿ ಕೇಳುತ್ತೀಯ. In your life and in your home, you're going to hear good news. ಓ ನಿನ್ನ ಜೀವನದ ದುರವಸ್ಥೆಗಳನ್ನು ದೇವರು ತಪ್ಪಿಸ್ತಾನೆ. God is going to remove away, wipe away all of the negative things, all of the bad situations that are taking over. ಯಾರು ಪ್ರಾರ್ಥಿಸ್ತಾರೋ, ಯಾರು ಆರಾಧಿಸ್ತಾರೋ ಅವರ ಮುಖವನ್ನು ದೇವರು ಎಂದಿಗೂ ಲಜ್ಜೆಗೀಡು ಮಾಡೋದಿಲ್ಲ. Those who pray, those who worship Him, God will never put their face to be ashamed. ನಿನ್ನನ್ನು ನೋಡಿ ಇದುವರೆಗೂ ಉಪಯೋಗ ಶೂನ್ಯ, ನೀನು ಯಾವುದಕ್ಕೂ ಕೆಲಸಕ್ಕೆ ಬಾರದವನೆಂದು ನಿನ್ನನ್ನು ದುರವಸ್ಥೆಯಿಂದ ತಳ್ಳಿಬಿಟ್ಟಂತ ಜನರ ಮಧ್ಯದಲ್ಲಿ ಕರ್ತನು ನಿನ್ನನ್ನು ವಿಶೇಷವಾಗಿ ಅಲಂಕರಿಸುವುದನ್ನ ಈ ತಿಂಗಳಿಂದ ನೀನು ಕಾಣಲಿಕ್ಕೆ ಹೋಗ್ತೀಯ. You who have discarded by people saying you're good for nothing, you're hopeless, you're not good, fit for anything, in this month God is going to make sure that through your own eyes you're going to see that you will be a useful vessel. ದೇವರು ಎಲ್ಲಾ ದುರವಸ್ಥೆಯನ್ನು ತೆಗೆದು ಹಾಕಿ ನಿನ್ನನ್ನು ಪೂರ್ಣವಾದಂತ ಸಮೃದ್ಧಿಯ ಸ್ಥಿತಿಗೆ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಿನ್ನನ್ನು ತಂದೆ ತರುತ್ತಾನೆ. God is going to remove you from all barrenness, all bad situation, and He's going to make you stand in His perfect restoration. ಎಲ್ಲ ದೇವರ ಕೃಪೆ. It's all because of the grace of God. ಈ ನಿಮಿಷದಲ್ಲಿ ನಾವು ಸ್ತೋತ್ರ ಕಾಣಿಕೆಯನ್ನು ಸಲ್ಲಿಸುವ ಸಮಯ. This is the time that we give offering unto the ನಾವು Lord. ಕೊಟ್ಟು ದೇವರನ್ನು ನಾವು ಸನ್ಮಾನಿಸೋಣ. Let us give to Him and let us honor Him. ಈಗ ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ ಸ್ತೋತ್ರ ಕಾಣಿಕೆಯನ್ನು ಸಲ್ಲಿಸುವುದಕ್ಕೆ ನಿಮಗೆ ಅವಕಾಶಗಳು ತೆರೆದು ಬರ್ತಾ ಇದೆ. Now here is an opportunity for you opening up so that you can give your offering, sow your seed through Google Pay, Phone Pay and all other platforms. ಈ ನಿಮಿಷದಲ್ಲಿ ನೀವು ಸ್ತೋತ್ರ ಕಾಣಿಕೆಗಳನ್ನು ಸಲ್ಲಿಸಿ ದೇವರನ್ನು ಆರಾಧಿಸುವುದಕ್ಕಾಗಿ ಪ್ರಾರಂಭಿಸಿರಿ. It is your time to give the offering and worship the Lord. Yes. ನಿನ್ನಂತೆ ಬೇರೊಂದು ದೇವರಿಲ್ಲ, ನೀನೇ ಮಾತ್ರವೇ. ನಿನ್ನಂತೆ ಬೇರೊಂದು ದೇವರಿಲ್ಲ, ನೀನೇ ಮಾತ್ರವೇ. ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ, ಪರಿಶುದ್ಧ ಪರಿಶುದ್ಧ ಪರಿಶುದ್ಧನೇ. ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ. ಶಬ್ದ ತೆಗೆದು ಹೇಳೋಣ. ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ. ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ. ಹೌದಪ್ಪ, ನೀನೇ ನೀ ಮಾತ್ರವೇ, ನೀನೇ ನೀ ಮಾತ್ರವೇ. ನಾ ಪ್ರಾರ್ಥನೆ ಮಾಡೋಣ. Let us pray. ಒಂದು ಅನುಗ್ರಹಿಸಲ್ಪಟ್ಟಂತ ಒಂದು ಸಂಜೆ ಆರಾಧನೆಯನ್ನು ದೇವರ ದಯ ಪಾಲಿಸಿದನು. God gave us a wonderful blessed evening service. ಈ ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. At this moment let us pray. ಪರಿಶುದ್ಧನಾದ ದೇವರೇ, Holy Lord, ಓ ನಮ್ಮ ಪ್ರಾರ್ಥನೆಗಳು ನೀನು ಕೇಳಿದಕ್ಕಾಗಿ ಸ್ತೋತ್ರ. Lord, we thank you for hearing our prayers. ನಿನ್ನ ಜನರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. Thank you for touching your children. ಮುಂದಿನ ವಾರಗಳಲ್ಲಿ ನಾವು ಒಟ್ಟಾಗಿ ಕೂಡಿ ನಿನ್ನನ್ನು ಆರಾಧಿಸುವುದಕ್ಕೆ ಕೃಪೆ ದಯಪಾಲಿಸಪ್ಪ. Lord, give us the grace to come together next week and to worship you. ನಿನ್ನ ಮಂದಿರದಲ್ಲಿ ಕೂಡಿ ನಿನ್ನ ನಾಮವನ್ನು ಘನಪಡಿಸುವುದಕ್ಕೆ ನಮಗೆ ಕೃಪೆ ದಯಪಾಲಿಸು. Give us the grace to come in your home and to lift up your name and worship you. ನಿನ್ನ ನಾಮದಲ್ಲಿ ನಿನ್ನ ಜನರುಗಳನ್ನು ಅನುಗ್ರಹಿಸುತ್ತೇನೆ. In your name we bless your people. ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ತಂದೆಯೇ, In Jesus' name we pray. ಆಮೆನ್ ಆಮೆನ್. Amen. ಆಶೀರ್ವಾದದೊಟ್ಟಿಗೆ ನಾವು ಈ ಆರಾಧನೆಯನ್ನು Let us ಕೊನೆಗಾಣಿಸೋಣ. conclude this service with the blessing. ತಂದೆಯಾದ ದೇವರ ಪ್ರೀತಿ, ಕುಮಾರನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ನಿತ್ಯ ನಾವು ಪ್ರಾರ್ಥನೆ ಮಾಡಿದ ಎಲ್ಲಾ ವಿಷಯಗಳಲ್ಲಿ ವಿಶೇಷವಾಗಿ ಈ ದಿನದಲ್ಲಿ ಆರಾಧನೆಗಾಗಿ ಕೂಡಿ ಬಂದಿರುವಂತಹ ಎಲ್ಲಾ ದೇವ ಜನರ ಸಂಗಡವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಹಸ್ತತಾನೆ ಕ್ರಿಸ್ತೇಸುವಿನ ಬರೋಣದವರೆಗೂ ನಮ್ಮನ್ನು ನೇರವಾಗಿ ವೀಕ್ಷಿಸುತ್ತಾ ಇರುವಂತಹ ಪ್ರತಿಯೊಂದು ದೇವರ ಮಕ್ಕಳ ಸಂಗಡ ಎಂದೆಂದಿಗೂ ಉಂಟಾಗಿರಲಿ. ಆಮೆನ್ ಆಮೆನ್. ಇದುವರೆಗೂ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸಿದ ದೇವರಿಗೆ ಕೈಗಳೆತ್ತಿ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಮುಂದಿನ ಭಾನುವಾರ ನಾವು ನಿಮ್ಮನ್ನು ಒಟ್ಟಾಗಿ ಚರ್ಚಿನಲ್ಲಿ ನಾವು ಕಾಣ್ತೇವೆ.
ಒಟ್ಟಾಗಿ ಸೇರಿ ದೇವರನ್ನ ಆರಾಧಿಸೋಣ. Next week, we'll all see you in the church together, and together let us worship His holy name. ಕರ್ತನ ಕೃಪೆ ತಾನೇ ನಿಮ್ಮೊಂದಿಗಿರಲಿ. Let God's grace be along with each and every one of you.